ಯೋಂತಃ ಪ್ರವಿಶ್ಯ ಮಮ ವಾಚಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲಶಕ್ತಿಧರಸ್ವಧಾಮ್ನ ಅನ್ಯಾಂಶ್ಚ ಹಸ್ತಚರಣಶ್ರವಣತ್ವಗಾದೀನ್ ಪ್ರಾಣಾನ್ನಮೋ ಭಗವತೆ ಪುರುಷಾಯ ತುಭ್ಯಂ. ಯಾ ವರ್ಣಪದವಾಕ್ಯಾರ್ಥಗದ್ಯಪದ್ಯಸ್ವರೂಪಿಣಿ ವಾಚಿ ನರ್ತಯತು ಕ್ಷಿಪ್ರಂ ಮೇಧಾನ್ ದೇವಿ ಸರಸ್ವತಿ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಖಡ್ಗಂ ಚಕ್ರಗದೇಶು ಚಾಪಪರಿಘಾನ್ ಶೂಲಂ ಭುಷುಂಡೀಂ ಶಿರಃ ಶಂಖಂ ಸಂದಧತೀಂ ಕರೈಸ್ತ್ರಿನಯನಾಂ ಸರ್ವಾಂಗಭೂಷಾವೃತಾಂ ನೀಲಾಶ್ಮದ್ಯುತಿಂ ಆಸ್ಯಪಾದದಶಕಾಂ ಸರ್ವಾಂಗಭೂಷಾವೃತಾಂ ಸೇವೆ ಸೈರಿಭಮರ್ದಿನೀಂ ಇಹ ಮಹಾಲಕ್ಷ್ಮೀಂ ಸರೋಜಸ್ಥಿತಾಂ. ದೃಶಾದ್ರಾಘೀಯಸ್ಯ ದರದಲಿತನೀಲೋತ್ಪಲರುಚ ದವೀಯಾಂಸಂ ದೀನಂ ಸ್ನಪಯ ಕೃಪಯಾ ಮಾಮಪಿ ಶಿವೆ. ಅನೇನಾಯಂ ಧನ್ಯೋ ಭವತಿ ನಚತೆ ಹಾನಿರ್ಯತಃ ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ವನೇ ವಾ ಹರ್ಮೇ ವಾ ಸಮಕರ ನಿಪಾತೋ ಹಿಮಕರಃ. ನನ್ನ ಅಧ್ಯಾತ್ಮ ಬಂಧುಗಳೇ, ಈ ಸರಣಿಗೆ ದೂರದ ಅಮೇರಿಕಾದ ಸ್ಯಾಂಡಿಯಾಗೋ ಅಲ್ಲಿ ಕುಳಿತು ಪ್ರಾಯೋಜಕರಾಗಿ ಸಹಕರಿಸ್ತಾ ಇರುವಂತಹ ಶ್ರೀನಿವಾಸ್ ಹಾಗೂ ಅವರ ಪರಿವಾರದವರೇ, ಎಲ್ಲ ಹಿರಿಯರೇ, ನನ್ನ ಮತ್ತು ನಿಮ್ಮೆಲ್ಲರ ಬುದ್ಧಿಯನ್ನು ಪ್ರಚೋದಿಸ್ತಾ ಇರುವಂತಹ ಶ್ರೀ ಚಂಡಿಕಾ ಎನ್ನುವಂತಹ ಮಹಾಚೈತನ್ಯ ಸ್ವರೂಪಿಣಿಗೆ ಅನಂತ ಪ್ರಣಾಮಗಳನ್ನು ಸಲ್ಲಿಸಿ ಈ ದಿನದ ಚಿಂತನೆಗೆ ಮುಂದಾಗ್ತಾ ಇದ್ದೇನೆ. ನಿನ್ನೆ ದಿವಸ ನಾವು ಈ ಕೀಲಕದ ಕೆಲವು ಶ್ಲೋಕಗಳ ಚಿಂತನೆಯನ್ನು ಮಾಡಿದ್ದೇವೆ. ಕೀಲಕ ಅನ್ನೋದಕ್ಕೆ ಅರ್ಥ ಹೇಳಿದ್ದೇನೆ, ಆದರೂ ಇನ್ನೊಂದು ಸಲ ನಾನು ಸ್ಪಷ್ಟಪಡಿಸಬೇಕು. ಏಕೆಂದರೆ ಅದಕ್ಕೆ ಎರಡು ತರಹದ ಅರ್ಥ ಇದೆ. ಹಾಗಾಗಿ ಕೇವಲ ಒಂದು ಅರ್ಥವನ್ನು ನಾವು ಮನಸ್ಸಿನಲ್ಲಿ ಇಟ್ಟುಕೊಂಡ್ರೆ ಅದು ಸಾಲದು. ಹಾಗಾಗಿ ಒಂದು ಅರ್ಥ ಅದು ಸ್ತೋತ್ರ ಪರವಾದಂಥದ್ದು. ಈ ಕೀಲಕ ಎನ್ನುವಂತಹ ಸ್ತೋತ್ರದ ಪರವಾಗಿ ಇರುವಂತಹದ್ದು. ಅಂದರೆ ಕೀಲಕ ಅಂದರೆ ಅರ್ಥ ಏನು ಅಂದರೆ ಫಲಪ್ರತಿಬಂಧಕ ರೂಪ ಶಂಕು ಕೀಲಕ. ನಾವು ಈ ಸಪ್ತಶತಿಯನ್ನು ಅಧ್ಯಯನ ಮಾಡಿದಾಗ ಏನು ಫಲವನ್ನು ನಿರೀಕ್ಷಿಸಿ ಮಾಡ್ತೇವೋ ಆ ಫಲ ಆಗದೇ ಇರುವ ಹಾಗೆ ಅದಕ್ಕೊಂದು ಪ್ರತಿಬಂಧಕ, ಅಂದರೆ ಒಂದು ನಾಬು, ಅಂದರೆ ಗೇಟ್ ಕ್ಲೋಸ್ ಮಾಡೋ ತರಹ ಮಾಡುವುದೇನಿದೆಯಲ್ಲ ಅದಕ್ಕೆ ಕೀಲ ಅಂತ ಹೆಸರು, ಅಥವಾ ಕೀಲಕ ಅಂತ ಹೆಸರು. ಅದು ಸ್ತೋತ್ರವಾದ್ದರಿಂದ ಸ್ತೋತ್ರಕ್ಕೆ ವಿಶೇಷಣವಾಗಿ ಅದನ್ನು ಕೀಲಕಂ ಅಂತ ಕರೀತಾರೆ. ಇಂತಹ ಸ್ತೋತ್ರವನ್ನು ಶಿವ ಅದಕ್ಕೋಸ್ಕರ ರಚಿಸಿದ. ಏಕೆಂದರೆ ಸಪ್ತಶತಿ ಗ್ರಂಥದ ಪಾರಾಯಣದಿಂದ ಆಗುವಂತಹ ಫಲದ ಮಿತಿ ಅದು ಇಷ್ಟು ಅಂತ ಹೇಳಲಿಕ್ಕೆ ಆಗದೆ ಇರುವಂತಹದ್ದು. ಕೇವಲ ಸಪ್ತಶತಿಗಷ್ಟೇ ಅಲ್ಲ, ಅದು ಜಗನ್ಮಾತೆಯ ಆರಾಧನೆಗೆ ಸಂಬಂಧಪಟ್ಟಂಥ ಎಲ್ಲ ಗ್ರಂಥಗಳ ಒಂದು ಅನುಷ್ಠಾನವೂ ಹಾಗೇನೆ. ಹಾಗಾಗಿ ಇಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಈ ದುರ್ಗಾ ಸಪ್ತಶತಿಯನ್ನು ಜ್ಞಾನದ ದೃಷ್ಟಿಯಿಂದ ನೋಡಲಿಕ್ಕೆ ಯಾರೂ ಹೋಗೋದೇ ಇಲ್ಲ. ಪ್ರಾಯಶಃ ಗೋಖಲೆ ಸಂಸ್ಥೆಯಲ್ಲೇ ಅಂತ ಕಾಣುತ್ತೆ. ಇದೇ ಮೊದಲನೇ ಸಲ ಇದನ್ನು ಉಪನ್ಯಾಸ ಮಾಡಿಸ್ತಾ ಇರೋದು. ಸಾವಿರಾರು ಜನ ಪಾರಾಯಣ ಮಾಡ್ತಾರೆ ಅಷ್ಟೇ ಹೊರತು ಸಹ ಅರ್ಥ ಏನು ಅಂತ ಕೇಳಿದರೆ ಮಾತ್ರ ಅಷ್ಟಕ್ಕೆ ನಿಲ್ಲಿಸ್ಬಿಡ್ಬೇಕು, ಮುಂದೆ ಹೇಳಬಾರ್ದು. ಹಾಗಾಗಿ ಈ ರೀತಿಯಾದಂಥ ಒಂದು ಪ್ರಚುರವಾಗುಂಟು ಕರ್ಮಪ್ರಧಾನವಾದಂಥ ಗ್ರಂಥವನ್ನಾಗಿ ಮಾಡಿಬಿಟ್ಟಿದ್ದಾರೆ. ಅದರ ವಾಸ್ತವಿಕವಾಗಿ ಇದು ಹೊರಟದ್ದು ಮೋಕ್ಷದ ದಾರಿಯನ್ನು ತೋರಿಸೋದಕ್ಕೆ. ಅಲ್ಲಿ ಮಧ್ಯದಲ್ಲಿ ಬರ್ತದೆ ಆ ವಿಚಾರ ಹೀಗೆ ಅಂತ. ಹಾಗಾಗಿ ಇಂತಹ ಗ್ರಂಥವನ್ನು ನಾವು ಜ್ಞಾನದ ನೆಲೆಯಲ್ಲಿ ನೋಡಬೇಕಾದದ್ದನ್ನು ನಾವು ಕೇವಲ ಒಂದು ರೀತಿಯ ಕರ್ಮಪ್ರಧಾನವಾಗಿ ನೋಡ್ತಾ ಎಲ್ಲೋ ಒಂದು ಕಡೆಗೆ ಈ ಗ್ರಂಥಕ್ಕೆ ನಾವು ಎಷ್ಟು ಆಧಾರವನ್ನು ಕೊಡಬೇಕು ಅದನ್ನು ಕೊಡದೆ
ಸ್ವಲ್ಪ ಅಪಚಾರ ಮಾಡಿದ್ದೇವೇನೋ ಅಂತ ಅನಿಸುತ್ತೆ. ಹಾಗಾಗಿಯೇ ಜನ ತೀರಾ ಇದನ್ನು ಕರ್ಮದ ಪರವಾಗಿ ಇಟ್ಕೊಂಡು ಹೋಗೋದು, ಫಲವನ್ನು ಪಡೆಯೋದು ಹೀಗೆ ಮಾಡ್ತಾ ಇದ್ದಾರೆ ಅಂಥೇಳಿ ಇವರು ನೋಡಿದಂಥ ಪರಶಿವ ಇದಕ್ಕೊಂದು ಕೀಲಕಂ ಅಂದರೆ ಒಂದು ನಾಬನ್ನು ಹಾಕಿದ. ಫಲಕ್ಕೆ ಪ್ರತಿಬಂಧಕ ರೂಪವಾದಂತಹ ಒಂದು ನಾಬು, ಬೆಣೆ ಇಟ್ಟ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಕೊನೆಗೆ ಏನಾಯಿತು ಕೇಳಿದರೆ, ಇವಾಗ ನೀವು ಒಂದು ನಿಮ್ಮ ಸಮಸ್ಯೆ ಪರಿಹಾರಕ್ಕೆ ಅಂದರೆ ಆ ಕಾಲದಲ್ಲಿ ಪ್ರಾಯಶಃ ಇದನ್ನು ನೋಡಿದರೆ ಒಂದು ಪಾರಾಯಣ ಅಥವಾ ಒಂದು ಜಪ ಸಾಕಾಗ್ತಿತ್ತು ಅಂತ ಕಾಣುತ್ತೆ. ಈಗ ಅದು ಸಾಕಾಗೋದಿಲ್ಲ. ಯಾಕೆಂದರೆ ಜನ ಈ ರೀತಿಯಾಗಿದ್ದರೆ ಹಿಂದೆ ಮೋಹದಿಂದ ಬಿದ್ದಿದ್ದಾರೆ ಅಂತ ಅಂದ್ಕೊಂಡು ಶಿವ ಮಾಡಿದಂಥ ವ್ಯವಸ್ಥೆ, ಮತ್ತು ಅದನ್ನು ಪಾರಾಯಣ ಮಾಡುವನು ಹೇಗಿರಬೇಕು ಅನ್ನೋದನ್ನು ಹೇಳ್ತಾನೆ ಮುಂದೆಲ್ಲಿ. ಅಷ್ಟು ಆ ನಿಯಂತ್ರಣವನ್ನು ಶಿವ ಮಾಡಿದ ಅಂತ. ಹಾಗಾಗಿ ಆ ಕೀಲಕ ಅನ್ನೋದಕ್ಕೆ ಅರ್ಥ ಫಲಕ್ಕೆ ಅಡ್ಡಿಯನ್ನು ಉಂಟು ಮಾಡುವಂತಹ ಒಂದು ಬ್ರೇಕ್, ಅದನ್ನು ಸಾಕ್ಷಾತ್ ಶಿವನೇ ಮಾಡಿದ್ದಾನೆ. ಆ ಬ್ರೇಕನ್ನು ಮಾಡಿ ಆದಮೇಲೆ ಮೊದಲು ಇದು ಹೇಗಿತ್ತು ಅನ್ನೋದನ್ನು ನಾವು ನಿನ್ನೆ ದಿವಸ ನೋಡಿದ್ದೇವೆ. ಪ್ರತಿಯೊಂದು ಫಲಕ್ಕೂ ಸಹ ನಮ್ಮಲ್ಲಿ ಈ ಸಪ್ತಶತಿಯನ್ನೇ ಜನರು ಆಶ್ರಯಿಸ್ತಾ ಇರುವಂಥ ಒಂದು ಕಾಲ ಇದ್ದಂಥದ್ದು. ಆ ಸಂದರ್ಭದಲ್ಲಿ ಬೇರೆ ಬೇರೆ ದೇವತೆಗಳ ಅನುಷ್ಠಾನಕ್ಕೆ ಬೇಕಾದಂತಹ ಮಂತ್ರಗಳ ಋಷಿಗಳು, ಮಂತ್ರದೃಷ್ಟಾರರು, ಅವರು ಅಯ್ಯೋ ನಾವು ಕಂಡುಹಿಡಿದಂಥ ಮಂತ್ರಗಳೆಲ್ಲ ವ್ಯರ್ಥವಾಗಿ ಹೋದವಲ್ಲ ಅಂತ ಹೇಳಿ ಚಿಂತೆ ಮಾಡ್ತಾ ಇದ್ದಿದ್ದನ್ನು ನಿನ್ನೆ ದಿವಸ ನಾವು ನೋಡಿದ್ದೇವೆ. ಅವರು ಎಷ್ಟು ತರಹದ ಚಿಂತೆ ಮಾಡಿದಂದರೆ 5 ತರಹದ ಚಿಂತೆ ಮಾಡಿದ್ದಾರೆ. ಅದರೊಳಗೆ 4 ತರಹದ ಚಿಂತೆಯನ್ನು ನಿನ್ನೆ ದಿವಸ ನಾನು ಮುಂದಿರಿಸಿದ್ದೇನೆ. ಈ 5ನೇ ಚಿಂತೆಯನ್ನು ಹೇಳಬೇಕು. ಅದನ್ನು 5ನೇ ಶ್ಲೋಕದಲ್ಲೇ ತಿಳಿಸ್ತಾರೆ. ಸಮಗ್ರಾಣ್ಯಪಿ ಸಿದ್ಧಂತಿ ಲೋಕಶಂಕಾಮಿಮಾಂ ಹರಃ ಕೃತ್ವಾ ನಿಮಂತ್ರಯಾಮಾಸ ಸರ್ವಮೇವ ಮಿದಂ ಶುಭಂ. ಇದು 5ನೆಯ ಶ್ಲೋಕ ಈ ಕೀಲಕದಲ್ಲಿ ಇರುವಂಥದ್ದು. ಏನು ಇದಕ್ಕೆ ಅರ್ಥ ಅಂತಂದರೆ, ಎಲ್ಲ ತರಹದ ಸಮಸ್ಯೆಗಳಿಗೂ ಸಹ ಈ ಸಪ್ತಶತಿಯ ಮಂತ್ರತುಲ್ಯವಾದಂಥ ಶ್ಲೋಕಗಳೇ ಪರಿಹಾರವಾದಾಗ ಏನಾಯಿತು ಅಂದರೆ ಒಂದು ಅವ್ಯವಸ್ಥೆ ಉಂಟಾಯಿತು. ಒಂದು, ಇದರ ಫಲ ಸಾಮರ್ಥ್ಯದ ಶಕ್ತಿ ಅಧಿಕ, ಬೇರೆಯವುಗಳಿಗೆ ಆ ಶಕ್ತಿ ಇಲ್ಲದೇ ಇರುವಂಥದ್ದು. ಹಾಗಾಗಿ ಏನಾಯಿತು ಅಂತಂದರೆ ಪ್ರತಿಯೊಂದಕ್ಕೂ ಇದನ್ನೇ ಜನ ಬಳಸೋದಕ್ಕೆ ಶುರು ಮಾಡಿದರು. ಈಗ ಒಂದು ಉದಾಹರಣೆ ಕೊಡ್ತೇನೆ ಅರ್ಥ ಮಾಡಿಸೋದಕ್ಕೆ. ತಲೆನೋವಿಗೆ ಬೇರೆ ಮೆಡಿಸಿನ್ನು ಅಲ್ವಾ, ಹೊಟ್ಟೆ ನೋವು ಬಂದರೆ ಅದಕ್ಕೆ ಬೇರೆ ಮೆಡಿಸಿನ್ನು, ಹಲ್ಲು ನೋವು ಬಂದರೆ ಬೇರೆ ಮೆಡಿಸಿನ್. ಇದು ತಾನೇ ವೈದ್ಯಕೀಯ ವ್ಯವಸ್ಥೆ. ಹೀಗೆ ವ್ಯವಸ್ಥೆ ಇರಬೇಕು. ಇದ್ರೆ ಸಮ ಈ ಕಾಯಿಲೆ ಈ ಮೆಡಿಸಿನ್, ಈ ರೋಗ ಈ ಮದ್ದು ಅಂತ. ಹಾಗಿದ್ರೆ ಸರಿಯಾದ ಕ್ರಮ ಅದು. ಅದನ್ನು ಬಿಟ್ಟುಬಿಟ್ಟು ನಿಮ್ಮ ದೇಹದಲ್ಲಿ ಏನೇ ಕಾಯಿಲೆ ಬಂದು ಸಹ ಒಂದೇ ಮೆಡಿಸಿನ್ನು ಅಂತ ಯಾವನೊಬ್ಬ ಕಂಡು ಹಿಡಿದ್ರೆ, ಬೇರೆ ಮೆಡಿಸಿನ್ ಕಂಡು ಹಿಡಿದಂಥ ಸೈಂಟಿಸ್ಟ್ಗಳ ಕಥೆ ಏನು? ಮೂಲೆ ಗುಂಪಲ್ವ ಅವರು? ಹೌದು ತಾನೆ? ಹಾಗೆ ಆಯ್ತು ಇವ್ರ ಕತೆ. ಅಂದರೆ ಪ್ರತಿಯೊಂದಕ್ಕೂ ಸಹ ಯಾವುದು ಮದ್ದು ಅಂತಂದರೆ ಸಪ್ತಶತಿಯೇ ಮದ್ದು. ಬೇರೆ ದೇವತೆಗಳ ಆರಾಧನೆಗೆ ಸಂಬಂಧಪಟ್ಟಂಥ ಮಂತ್ರಗಳು ದಿನದಿಂದ ದಿನಕ್ಕೆ ಅವು ಶಕ್ತಿ ಹ್ರಾಸ ಆಗ್ತಾ ಬಂದು ಅದನ್ನು ಕಂಡು ಹಿಡಿದಂತಹ ಋಷಿಗಳಿಗೆ ತುಂಬ ಬೇಸರ ಆಯಿತು. ಆ ಬೇಸರದಲ್ಲಿ ಅಂದರೆ ಅವರ ಚಿಂತೆಯಲ್ಲಿ ಇದು 5ನೇದು. ಎಲ್ಲವೂ ಹೀಗೆ ಆಗಿಬಿಟ್ರೆ ಇದರಿಂದ ಬೇರೆ ಬೇರೆ ಮಂತ್ರ ದೃಷ್ಟಾರಂತಹ ಅವರಿಗೆ ಏನು ಚಿಂತೆ ಆಯಿತು ಅಂದರೆ, ನಮ್ಮ ಮಂತ್ರಗಳಾಗಲಿ ಅಥವಾ ವೈದ್ಯರ ಈ ಔಷಧಗಳಾಗಲಿ ವ್ಯರ್ಥವಾಗಿ ಬಿಡುತ್ತವೆ ಎನ್ನುವಂಥ 5ನೇ ಚಿಂತೆ. ಅಂದರೆ ಮಂತ್ರಗಳು ವ್ಯರ್ಥ, ಇನ್ನು ಕಾಯಿಲೆಗೆ ಸಂಬಂಧಪಟ್ಟ ಹಾಗೆ ಚಿಕಿತ್ಸೆಯನ್ನು ಅಥವಾ ಔಷಧವನ್ನು ತೆಗೆದುಕೊಳ್ಳುವಂಥದ್ದು ಇಲ್ಲ, ಎಲ್ಲದಕ್ಕೂ ಇದೇನೆ. ಈ ಶಕ್ತಿ ಉಂಟು ನಿಜಕ್ಕೆ. ಏಕೆಂದರೆ ಸೌಂದರ್ಯ ಲಹರಿಯಲ್ಲಿಯೇ ಆಚಾರ್ಯ ಶಂಕರ ಭಗವತ್ಪಾದರು ಒಂದು ಮಾತು ಹೇಳ್ತಾರೆ. ಜ್ವರ ಬಂದವನಿಗೆ ಅವನ ಹಣೆಯನ್ನು ಸ್ಪರ್ಶ ಮಾಡಿಕೊಂಡು ಈ ಶ್ಲೋಕವನ್ನು ಇಷ್ಟು ಬಾರಿ ಹೇಳಿ, ಅವನು ಜ್ವರ ವಾಸಿ ಆಗದೇ ಇದ್ದರೆ ಆಮೇಲೆ ಹೇಳಿ ಅಂತ. ಇದನ್ನು ಧಾರವಾಡದಲ್ಲಿ ಒಬ್ಬರು ದೊಡ್ಡ ವಿದ್ವಾಂಸ ಇದ್ದಿದ್ದರು.
ಅವರ ಕಾಲದಲ್ಲಿ ಅವರ ಮನೆಯಲ್ಲಿ ಜ್ವರ ಬಂದವನಿಗೆ ಔಷಧ ಇಲ್ಲವೇ ಇಲ್ಲ. ಹೇಗಿತ್ತು ವ್ಯವಸ್ಥೆ ಅಂದರೆ, ಜ್ವರ ಬಂತು ಅಂತಾದರೆ ನೋಡು ಆ ಶ್ಲೋಕ ತಗೋ, ಧಾರವಾಡ ಭಾಷೆಯಲ್ಲಿ ಆ ಶ್ಲೋಕ ತಗೋ, ಅದನ್ನು ಹಣೆ ಹಿಡ್ಕೋ, ಆಮೇಲೆ ಇಷ್ಟು ಸಲ ಜಪಿಸಬೇಕಿದ್ರೆ ನೀನು ಎಷ್ಟು ಸಲ ಮಾಡ್ಕೊಂಡಿದ್ದೀನಿ ನಿನಗೋಸ್ಕರ, ನಿನ್ನಲ್ಲಿ ಏನಾದರೂ ಬ್ಯಾಲೆನ್ಸ್ ಇರಬೇಕಲ್ಲ. ಈಗ ನಾವು ಒಬ್ಬರಿಗೆ ಅದನ್ನು ಕೊಡಬೇಕು ಅಂತಾದರೆ ನಮ್ಮಲ್ಲಿ ಏನಿರಬೇಕು, ಆ ಶಕ್ತಿ ಸಂಗ್ರಹ ಆಗಿರಬೇಕು. ನೀವು ಯಾರಿಗೋ ದುಡ್ಡನ್ನು ಕೊಡ್ತೀರಿ ಅಂತಾದರೆ ನಿಮ್ಮ ಅಕೌಂಟಲ್ಲಿ ಏನಾಗಿರಬೇಕು, ಅದು ಒಂದಿಷ್ಟು ಇರಬೇಕು, ಕೊಡೋದಕ್ಕಿಂತ ಹೆಚ್ಚಿರಬೇಕು. ಇಲ್ಲೇ ನಿಲ್ ಬ್ಯಾಲೆನ್ಸ್ ನೀವು ಕೊಟ್ಟರೆ ಏನಾಗುತ್ತೆ, ಅದು ಶಿಕ್ಷೆಗೆ ಒಳಗಾಗಬೇಕಾಗತ್ತೆ. ಅದಕ್ಕೋಸ್ಕರ ಅದು ಅಂದರೆ ಅಲ್ಲಿ ಕೆಲಸ ಮಾಡೋದಿಲ್ಲ ಅಂಥ ಸ್ಥಿತಿಯಲ್ಲಿ. ಅದಕ್ಕೋಸ್ಕರ ಮೊದಲು ನೀನು ಇಷ್ಟು ಸಲ ಜಪಿಸ್ಕೊಳ್ಬೇಕು. ಈಗ ಮೊದಲೇ ಮಾಡಿದ್ದಿದ್ರೆ ಪ್ರಶ್ನೆ ಬೇರೆ, ಆಮೇಲೆ ಹಾಗೆ ಮಾಡು ವಾಸಿ ಆಗ್ತದೆ ಅಂತ. ಅದು ವಾಸಿ ಆಗ್ತಾ ಇತ್ತು ಕೂಡ, ಈಗಲೂ ಆಗುತ್ತೆ. ಆದರೆ ಅದನ್ನು ಆ ರೀತಿಯಲ್ಲಿ ಅನುಷ್ಠಾನದಲ್ಲಿ ಇರಿಸಿಕೊಂಡವರಾಗಬೇಕು. ಈ ಮಂತ್ರಗಳಿಗೆಲ್ಲ ಶಕ್ತಿ ಇರೋದೇ ಉಪಾಸಕನ ಆಚರಣೆಯಿಂದ. ಅದನ್ನು ನಾವು ಮರಿಬಾರ್ದು. ನೀವು ಏನೂ ಆಚರಣೆ ಮಾಡ್ದೇನೆ ನಾನು ಯಾವನೋ ಒಬ್ಬನಿಗೆ ಜ್ವರ ಬಂದಾಗ ಹಣೆ ಮುಟ್ಕೊಂಡು ಮಾಡ್ತೇನೆ ಅಂದರೆ ಏನೂ ಆಗೋದಿಲ್ಲ. ಹೇಗಿರುತ್ತೆ ಕೇಳಿದರೆ, ಸಿನಿಮಾದಲ್ಲಿ ಮಾಡ್ತಾರಲ್ಲ ಹಾಗಾಗುತ್ತದೆ ಅಷ್ಟೇ, ಇನ್ನೇನೂ ಇಲ್ಲ. ಆದ್ದರಿಂದ ಇವೆಲ್ಲವೂ ಸಹ ಅನುಷ್ಠಾನ ಉಪಾಸನ ಪ್ರಧಾನವಾದಂಥ ಗ್ರಂಥಗಳು. ಅದನ್ನು ನಾವು ಮರೆಯಬಾರದು. ಹೀಗೆ ಮುಂದುವರೆದು ಹೇಳ್ತಾರೆ, ಇದರಿಂದ ಆ ಮಂತ್ರದೃಷ್ಟಾದಂತಹ ಋಷಿಗಳಿಗೆ ನಮ್ಮ ಮಂತ್ರಗಳು ವ್ಯರ್ಥವಾದವು ಅಂತ ಒಂದು ಚಿಂತೆ, 5ನೇದರೊಳಗೆ 2. ಮತ್ತು ಇನ್ನೊಂದು ಚಿಂತೆ ಏನು ಕೇಳಿದರೆ, ಔಷಧಗಳೆಲ್ಲ ವ್ಯರ್ಥವಾಗಿ ಹೋದವು ಅಂತ. ಹಾಗಾಗಿ ಇದು 5ನೇ ಚಿಂತೆ. ಇಲ್ಲಿಗೆ ಸುಮಾರು 3/4 ಶ್ಲೋಕಗಳಲ್ಲಿ ಅವರ ಚಿಂತೆಯನ್ನು ವರ್ಣನೆ ಮಾಡಿದ್ದಾಯಿತು. ಅದಾದ ಮೇಲೆ ಹೀಗೆ ಆ ಋಷಿಗಳ ಈ 5 ಬಗೆಯ ಚಿಂತನೆಗಳನ್ನು ಪರಶಿವ ಗಮನಿಸಿದ. ಏಕೆಂದರೆ ಋಷಿಗಳು ಅವರು ಮಂತ್ರದೃಷ್ಟಾರರು ಅಂದರೆ ಅವರಿಗೆ ಅರ್ಹತೆ ಇದೆ, ಅವರು ಜ್ಞಾನಿಗಳು. ಗೀತೆಯಲ್ಲಿ ಭಗವಂತ ಹೇಳ್ತಾನೆ, ಜ್ಞಾನಿಗಳು ಬೇರೆ ಅಲ್ಲ, ನಾನು ಬೇರೆ ಅಲ್ಲ, ಜ್ಞಾನೀತು ಆತ್ಮೈವ ಮೇ ಮತಂ, ಅವನು ನನ್ನದೇ ಇನ್ನೊಂದು ರೂಪ. ಆದ್ದರಿಂದ ಅವರಿಗೆ ಬೇಸರ ಆಯಿತು ಅಂದರೆ ಅದು ನನಗೂ ಬೇಸರವೇ. ಹಾಗಾಗಿ ಅವರಿಗೆ ಬೇಸರ ಆಗಬಾರದು ಅಂತ ತಿಳಿದಂತಹ ಯೋಚಿಸಿದಂತಹ ಶಿವ ಏನು ಮಾಡಿದ ಅಂದರೆ, ಈ ಸಪ್ತಶತಿ ಎನ್ನುವಂಥ ಈ ಸ್ತೋತ್ರಕ್ಕೆ ಒಂದು ಕೀಲಕವನ್ನು ನಿರ್ಮಿಸಿದ. ಕೀಲಕ ಅಂದ್ರೆ ಈಗ ತಾನೇ ಹೇಳಿದ್ದೇನೆ, ಫಲ ಪ್ರತಿಬಂಧಕ ರೂಪವಾದಂಥ ಒಂದು ನಾಬ್, ಬ್ರೇಕ್, ಅದೇ ಈ ಕೀಲಕ. ಅಂದರೆ ಏನು ಹೇಳ್ದಂಗಾಯಿತು, ಮುಂದೆ ನೀವು ಇಡೀ ಸಪ್ತಶತಿ 13 ಅಧ್ಯಾಯ ಏನು ಉಂಟಲ್ಲ ಅದನ್ನು ವಿಧಿವತ್ತಾಗಿ ಪಾರಾಯಣ ಮಾಡುವಾಗ ಇದನ್ನು ಪಠಿಸುವುದೇ ಆ ಕೀಲಕ ಉದ್ಘಾಟನೆ, ತೆರೆಯೋದು. ಇದನ್ನು ಪಠಿಸದೆ ಅದನ್ನು ಓದಿದರೆ ಅದು ಏನಾಗುತ್ತೆ, ನೀವು ಪಾಸ್ವರ್ಡ್ ಇಲ್ಲದೇ ಸೆಂಡ್ ಮಾಡ್ದಂಗೆ ಆಗುತ್ತೆ. ಹೋಗುತ್ತೆ, ಅದು ಪಾಸ್ವರ್ಡೇ ಗೊತ್ತಿಲ್ಲ, ಸುಮ್ಮನೆ ಯಾವುದೋ ಟೈಪ್ ಮಾಡೋದು ಕಳಿಸೋದು, ಅಲ್ಲೇ ಕೂತಿರುತ್ತೆ ಅದಷ್ಟೇ. ಇದು ಪರಿಸ್ಥಿತಿ ಆಗುತ್ತೆ. ಅದಕ್ಕೋಸ್ಕರನೇ ಹೀಗೆ ಈ ಕೀಲಕವನ್ನು ರಚಿಸಿದ. ಕೀಲಕ ಅಂದರೆ ಫಲಪ್ರತಿಬಂಧಕ ರೂಪವಾದಂಥ ಶಂಕು, ಅಂಥ ಸ್ತೋತ್ರ ಇದು ಹೀಗೆ ಅಂತ. ಅದಾದ ಮೇಲೆ ಮತ್ತೆ ಆ ಸಪ್ತಶತಿ ಶ್ಲೋಕ ಪಠನದ ಫಲಪ್ರಾಪ್ತಿಯಲ್ಲಿ ಒಂದು ನಿಯಂತ್ರಣವನ್ನು ಮಾಡಿದ. ಏನು ನಿಯಂತ್ರಣ ಅಂತಂದರೆ, ಆ ನಿಯಂತ್ರಣ ಹೇಳಿಬಿಡ್ತೇನೆ ಈಗಲೇ. ದಾನ ಮತ್ತು ಪ್ರತಿಗ್ರಹ ಇದು ಎರಡನ್ನು, ಇದನ್ನು ಪಾರಾಯಣ ಮಾಡುವಂಥ ಉಪಾಸಕ ಅಥವಾ ಪಾಠಕ ಅಥವಾ ಜಾಪಕ ಎಲ್ಲ ಒಂದೇ ಅರ್ಥ, ಅವನು ಮಾಡಬೇಕು. ಏನು ದಾನ ಪ್ರತಿಗ್ರಹ ಅಂದರೆ ಏನು? ದಾನ ಏನೋ ಮಾಡಬಹುದು ಯಾವನೋ ಒಬ್ಬನಿಗೆ, ಪ್ರತಿಗ್ರಹ ಅಂದರೆ ಇವನೇ ಸ್ವೀಕಾರ ಮಾಡೋದು, ಅದು ಹೆಂಗೆ ಸಾಧ್ಯ ರೀ ಅಂದರೆ ಲೋಕದಲ್ಲಿ ಪ್ರಸಿದ್ಧವಾದ ದಾನ ಪ್ರತಿಗ್ರಹ ಅಲ್ಲ ಇದಕ್ಕೆ ಬೇರೆ ಅರ್ಥ. ಏನು ಅಂದರೆ ಅದನ್ನು ಮುಂದೆ ಹೇಳ್ತಾರೆ, ಈಗಲೇ ಹೇಳಿಬಿಡ್ತೇನೆ. ಕೃಷ್ಣ ಪಕ್ಷದ ಚತುರ್ದಶಿ, ಇವತ್ತು ಚತುರ್ದಶಿ ಹೌದು, ಅದು ಕೃಷ್ಣ ಪಕ್ಷ ಅಲ್ಲ, ಅಥವಾ ಅಷ್ಟಮಿ, ಕೃಷ್ಣ ಪಕ್ಷದ ಅಷ್ಟಮಿಯಲ್ಲಿ ಆತ ಏನು ಮಾಡಬೇಕು ಅಂದರೆ ತನ್ನ ಆದಾಯವನ್ನೆಲ್ಲ ದೇವಿಯ ಎದುರಿನಲ್ಲಿ ಇರಿಸಬೇಕು. ಇರಿಸಿ
ನಾನು ಇದೆಲ್ಲವನ್ನೂ ಸಹ ನಿನಗೆ ಸಮರ್ಪಿಸಿದ್ದೇನೆ. ಈ ಕ್ಷಣದಿಂದ ಈ ಸಂಪತ್ತು ನನ್ನದಲ್ಲ. ಯಾರಿದ್ದು ಹಾಗಿದ್ರೆ? ಇದು ನಿನ್ನದು. ಇದು ದೇವಿಗೆ ಏನು ಮಾಡ್ದಂಗಾಯಿತು? ದಾನ ಮಾಡ್ದಂಗಾಯಿತು. ಹಾಗೆ ಯಾಕೆ ಕೊಟ್ಟೆ ಅಂತಂದರೆ, ಈಶಾವಾಸ್ಯಂ ಇದಂ ಸರ್ವಂ, ಇದೆಲ್ಲವೂ ಸಹ ನೀನೇ ನನಗೆ ಕೊಟ್ಟಿದ್ದು, ಹಾಗಾಗಿ ನಿನ್ನದನ್ನು ನಿನಗೆ ಕೊಟ್ಟಿದ್ದೇನೆ. ಹೀಗೆ ಭಾವನೆಯನ್ನು ತಾಳೋದು, ಏಕಾಗ್ರತೆಯನ್ನು ಮಾಡಬೇಕು. ಇದನ್ನು ನಮ್ಮ ಪ್ರಧಾನವಾದ ಸಂಪತ್ತನ್ನೆಲ್ಲ ಆಕೆಯ ಪಟದ ಮುಂದೋ ವಿಗ್ರಹದ ಮುಂದೋ ಅಥವಾ ನೀವು ಮಾನಸಿಕವಾಗಿ ಅವಳು ಧ್ಯಾನ ಮಾಡಬೇಕು. ಸಂಪತ್ತನ್ನು ಮಾನಸಿಕವಾಗಿ ಮಾಡೋದಲ್ಲ, ಫಿಸಿಕಲಿ ಇಡಬೇಕು ಅದನ್ನಲ್ಲಿ. ಕೊನೆಗೆ ಈ ರೀತಿಯಾಗಿ ಪ್ರಾರ್ಥಿಸಿ, ನಾನೊಬ್ಬ ಗೃಹಸ್ಥ, ನನ್ನ ಸಂಸಾರ ನಿರ್ವಹಣೆಗೆ ನನಗೆ ಅನಿವಾರ್ಯವಾಗಿದೆ, ಹಾಗಾಗಿ ನೀನು ನನಗೆ ಪ್ರಸಾದ ರೂಪದಲ್ಲಿ ಏನಾದರೂ ಕೊಡು ಅಂತ ಕೇಳಬೇಕು. ಹಾಗೆ ಕೇಳಿ ಆದ ಮೇಲೆ ಜಗನ್ಮಾತೆ ನನಗೆ ಕೊಡ್ತಾ ಇದ್ದಾಳೆ ಅಂತ ಭಾವಿಸಿಕೊಂಡು ಅದನ್ನು ಸ್ವೀಕರಿಸುವುದು ಏನುಂಟೋ ಅದಕ್ಕೇನು ಹೆಸರು? ಪ್ರತಿಗ್ರಹ. ದಾನ ಯಾರಿಗೆ? ಜಗನ್ಮಾತೆಗೆ. ಪ್ರತಿಗ್ರಹ ಯಾರಿಂದ? ಅವಳೇ ನನಗೆ ಕೊಟ್ಟಳು ಅಂತ ಭಾವಿಸಿ ಸ್ವೀಕರಿಸುವುದು. ಇದೆಲ್ಲ ಕೇವಲ ಮಾನಸಿಕವಾದಂತಹ ಒಂದು ಕ್ರಮ. ಯಾರು ಮಾಡ್ತಾರೆ ಇದನ್ನು? ಅದಕ್ಕೋಸ್ಕರ ಹೇಳಿದ್ದೇನೆ, ಪಾಸ್ವರ್ಡೇ ಗೊತ್ತಿಲ್ಲ ನಮಗೆ, ನಾವು ಮೆಸೇಜ್ ಸೆಂಡ್ ಮಾಡ್ತಾ ಇರ್ತೇವೆ ಅಲ್ವಾ? ನಂದಲ್ಲ ಮಾತು, ಇಲ್ಲೇ ಉಂಟು ನೋಡಿ. ಸರ್ವಮೇತದ್ವಿನಾಯಸ್ತು ಮಂತ್ರಾಣಾಮಪಿ ಕೀಲಕಂ. ಈ ಕೀಲಕವನ್ನು ನೀವು ಈ ರೀತಿಯಾಗಿ ಮಾಡದೆ ಹೋದರೆ ಅದೆಲ್ಲ ಏನಾಗುತ್ತೆ ಕೇಳಿದರೆ ಏನೂ ಕೆಲಸ ಮಾಡುವುದಿಲ್ಲ. ಆಗ ಮಾತ್ರ ಸಮಗ್ರಾಣ್ಯಪಿ ಸಿದ್ಧ್ಯಂತಿ. ನಿಮ್ಮ ಎಲ್ಲ ಅನುಷ್ಠಾನ ಅಂದರೆ ತಾಯಿಗೆ ಸಂಬಂಧಪಟ್ಟಂತಹ ಅನುಷ್ಠಾನ ಸಪ್ತಶತಿ ಪಾಠದ ಮೂಲಕ ಮಾಡಿದ್ದೇನಾಗುತ್ತೆ ಕೇಳಿದರೆ ಅದು ಎಲ್ಲವೂ ಸಹ ಸಿದ್ಧಿಸುತ್ತದೆ. ಈ ರೀತಿಯಾಗಿ ಲೋಕಶಂಕಾಂ ಇಮಾಂ ಹರಹ. ಹರ ಅಂದರೆ ಶಿವ. ಜನರ ಮನಸ್ಸಿನಲ್ಲಿ ಅಂದರೆ ಈ ಶಂಕು ಪ್ರತಿಬಂಧಕ ಅಂದರೆ ಏನು ಅಂದರೆ ಇದು ಒಂದು, ಈ ಕೀಲಕವನ್ನು ಓದುವುದು, ಇನ್ನೊಂದು ದಾನ ಪ್ರತಿಗ್ರಹವನ್ನು ಮಾಡುವುದು ಜಗನ್ಮಾತೆಗೆ. ಹೀಗೆ ಮಾಡಿದಾಗ ಅದರ ಉದ್ದೇಶ ಏನಾಗುತ್ತೆ ಅಂದರೆ ಅವಾಗ ಇದು ಬಿಗಿಯಾಯಿತು. ಅಂದರೆ ದುರ್ಗಾ ಸಪ್ತಶತಿ ಪಾರಾಯಣದಲ್ಲಿ ಅನುಷ್ಠಾನದಲ್ಲಿ ಏನಾಯಿತು? ಒಂದು ನಿಯಂತ್ರಣ, ಒಂದು ಬಿಗಿತನ ಅನ್ನೋದು ಬಂತು. ಆಗ ಬೇರೆ ಮಂತ್ರಗಳಿಗೆ ಹೋಲಿಸಿದರೆ ಮೊದಲಿನಷ್ಟು ಸುಲಭವಾಗಿದು ಫಲ ಕೊಡುವುದಿಲ್ಲ ಅನ್ನೋದು ನಿಶ್ಚಯ ಆಯಿತು. ಆಗ ಏನಾಯಿತು? ಆ ಋಷಿ ಮುನಿಗಳಿಗೆ ಸ್ವಲ್ಪ ಸಮಾಧಾನ ಆಯಿತು, ಬೇರೆ ಮಂತ್ರಗಳ ದೃಷ್ಟಾರರಾದವರಿಗೆ. ಪರವಾಗಿಲ್ಲ, ಇವಾಗ ಎಲ್ಲರೂ ದುರ್ಗಾ ಸಪ್ತಶತಿಯ ಕಡೆಗೆ ವಾಲಿದರೂ ಈ ನಿಯಮವನ್ನು ಪಾಲನೆ ಮಾಡಲಿಕ್ಕೆ ಆಗದೇ ಇದ್ದಾಗ ಜಗನ್ಮಾತೆ ಇಲ್ಲಿ ತಾನು ಸನ್ನಿಹಿತಳಾಗಿ ಮೊದಲಿನಂತೆ ಫಲವನ್ನು ಕೊಡುವುದಿಲ್ಲ. ಯಾಕೆಂದರೆ ಪರಮೇಶ್ವರ ಏನು ಮಾಡಿದ್ದಾನೆ? ಒಂದು ನಿಯಂತ್ರಣ ಮಾಡಿದ್ದಾನೆ. ಹಾಗಾಗಿ ಸಹಜವಾಗಿ ಜನ ಏನು ಮಾಡೋದು? ಇದನ್ನು ಬಿಟ್ಟು ಬೇರೆ ಬೇರೆ ಕಡೆಗೂ ಸಹ ಇಂಥ ಸಮಸ್ಯೆಗೆ ಈ ಅನುಷ್ಠಾನ, ಇಂಥ ಸಮಸ್ಯೆಗೆ ಈ ಮಂತ್ರ ಜಪ ಅಂತ ಬೇರೆ ಬೇರೆ ಕಡೆಗೆ ಮುಖ ಮಾಡಲಿಕ್ಕೆ ಶುರು ಮಾಡಿದರು. ಆಗ ಶಿವನಿಗೆ ಸಮಾಧಾನ ಆಯಿತು. ಯಾಕೆಂದರೆ ಆ ಋಷಿ ಮುನಿಗಳಿಗೆ ಬೇಸರ ಆಗದೇ ಇದ್ದ ಹಾಗೆ ಒಂದು ವ್ಯವಸ್ಥೆ ಆಯಿತಲ್ಲ ಅಂತ. ಅದನ್ನೇ ಮೂಲದಲ್ಲಿ ಅದೇ ಶಬ್ದ ಉಂಟು ಅಲ್ಲಿ, ಕೃತ್ವಾ ನಿಮಂತ್ರಯಾಮಾಸ ಅಂತ. ನಿಮಂತ್ರಯಾಮಾಸ ಅನ್ನೋದಕ್ಕೆ ಅರ್ಥ ಇನ್ವೈಟ್ ಮಾಡಿದ ಅಂತ ಅದರ ಒರಿಜಿನಲ್ ಮೀನಿಂಗು. ಆದರೆ ಅದಕ್ಕೆ ಅರ್ಥ ಬರೀತಾರೆ ವ್ಯಾಖ್ಯಾನಕಾರರು, ನಿಮಂತ್ರಯಾಮಾಸ ಅಂತ ಇದ್ದದ್ದನ್ನು ನಿಯಂತ್ರಯಾಮಾಸ ಅಂತ. ಅಂದರೆ ಹಿ ಹ್ಯಾಸ್ ಕಂಟ್ರೋಲ್ಡ್ ಇಟ್. ಯಾರು? ಶಿವ. ಈ ರೀತಿಯಾಗಿ ಒಂದು ವ್ಯವಸ್ಥೆಯನ್ನು ಮಾಡಿದ. ನಿಯಂತ್ರಯಾಮಾಸ ಸರ್ವಮೇವ ಮಿದಂ ಶುಭಂ. ಆಮೇಲೆ ಇದಕ್ಕೆ ಎಲ್ಲ ರೀತಿಯಂಥ ಶುಭ ಫಲ ಆಗಲಿ ಅಂತಲೂ ಸಹ ಹೇಳಿದ. ಇಷ್ಟು ಹಿನ್ನೆಲೆಯಲ್ಲಿ ಪರಮೇಶ್ವರ ಇದಕ್ಕೊಂದು ನಿಯಂತ್ರಣವನ್ನು ಹಾಕಿದ. ಹಾಗಾಗಿ ಮೊದಲನೇ ಹಾಗೆ ಎಲ್ಲ ಸಮಸ್ಯೆಗೂ ದುರ್ಗಾ ಸಪ್ತಶತಿಯೇ ಕಾರಣ, ಅಂದರೆ ಪರಿಹಾರಕ್ಕೆ ಕಾರಣ ಆಗುವುದಿಲ್ಲ ಒಂದು. ಮತ್ತು ಈ ಕೀಲಕವನ್ನು ಓದುವಾಗಲೂ ಸಹ ಒಂದು ನಿಯಮವನ್ನು ಹಾಕಿದ.
2-3 ಥರದ ಕೀಲಕಗಳನ್ನು ಮಾಡಿದ್ದಾನೆ, ಬ್ರೇಕನ್ನು ಹಾಕಿಬಿಟ್ಟಿದ್ದಾನೆ ಅದಕ್ಕೆ. ಅಲ್ಲದಿದ್ದರೆ ಕುಂತ್ರೆ ನಿಂತರೆ, ಈಗಲೂ ಎಷ್ಟೋ ಜನ ಕುಂತ್ರೆ ನಿಂತರೆ ಇದನ್ನು ಮಾಡೋರಿದ್ದಾರೆ, ಅನುಷ್ಠಾನ ರಹಿತರು, ಆಚಾರ ಶೂನ್ಯರು ಆಗಿರ್ತಾರೆ, ಆದರೂ ಸಹ ಮಾಡ್ತಾರೆ ಹೀಗೆ ಅಂತ. ಕಾರಣ ಇಷ್ಟೇ, ಅದು ಅವರ ಈ ಒಂದು ಸ್ತೋತ್ರದ ಅರ್ಥಜ್ಞಾನ ಇಲ್ಲದೆ ಅವರು ಮಾಡ್ತಾ ಇರೋದು ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಮುಂದಿನ ಶ್ಲೋಕಕ್ಕೆ ಹೋಗೋಣ. ಸ್ತೋತ್ರಂ ವೈ ಚಂಡಿಕಾಯಾಸ್ತು ತಚ್ಚ ಗುಹ್ಯಂ ಚಕಾರಸಃ ಸಮಾಪ್ತಿರ್ನ ಚ ಪುಣ್ಯಸ್ಯ ತಾಂ ಯಥಾವನ್ನಿಯಂತ್ರಣಾಂ. ಅದರ ಜೊತೆಗೆ ಈ ಸ್ತೋತ್ರ ಉಂಟಲ್ಲ, ಈ ಸಪ್ತಶತಿಯ ಸ್ತೋತ್ರ, ಇದನ್ನು ಆತ ಅತ್ಯಂತ ರಹಸ್ಯವಾದಂತಹ ಸ್ತೋತ್ರಗಳನ್ನಾಗಿ ರಚಿಸಿಬಿಟ್ಟ. ಮೇಲ್ನೋಟಕ್ಕೆ ಕಾಣುವುದು ಒಂದು, ಅದರ ಹಿಡನ್ ಮೀನಿಂಗು ಇನ್ನೊಂದು. ಇಲ್ಲೇ ಹೇಳಿದ್ನಲ್ಲ, ನಿಯಂತ್ರಯಾಮಾಸ ಅಂತ ಅರ್ಥ ಮಾಡ್ಕೊಳ್ಬೇಕು, ಮೂಲದಲ್ಲಿರೋದು ನಿಮಂತ್ರಯಾಮಾಸ ಅಂತ ಹೀಗೆ ಅಷ್ಟು ಹಿನ್ನೆಲೆಯಲ್ಲಿ ಯಾವಾತ ಈ ದಾನ ಮತ್ತು ಪ್ರತಿಗ್ರಹ ರೂಪವಾದಂಥ ಕರ್ಮಗಳಿಂದ ಒಂದಿಷ್ಟು ನಿಯಮಗಳನ್ನು ತಾನು ಇಟ್ಟುಕೊಂಡು ಪುಣ್ಯವನ್ನು ಸಂಪಾದಿಸ್ತಾನೋ ಅವನು ಇದನ್ನು ವಿಧಿವತ್ತಾಗಿ ನಡೆಸಬಲ್ಲ. ಈಗ ಒಂದು ಹುಡುಕಿ ನೀವು, ಈ ನಿಯಮವನ್ನು ಪಾಲನೆ ಮಾಡೋರು ಎಷ್ಟು ಜನ ಇರ್ತಾರೆ? ಜಗನ್ಮಾತೆಗೆ ದಾನ ಮತ್ತು ಅವಳಿಂದ ಪ್ರತಿಗ್ರಹ, ಇದು ಗೊತ್ತೇ ಇರೋದಿಲ್ಲ, ಯಾಕೆಂದರೆ ಇದು ಅರ್ಥವೇ ಆಗೋದಿಲ್ಲ. ಅಲ್ಲಿಗೆ ಇದನ್ನು ಬಿಟ್ಟು ಮಾಡಿದವನ ನೀವು ಕರೆಸಿ ಪಾರಾಯಣ ಮಾಡಿಸಿದರೆ ಆ ಫಲದಲ್ಲಿ ಸುಮಾರು 40% ಏನಾಯಿತು, ಅಲ್ಲಿ ಬ್ರೇಕ್ ಆಗೋಯ್ತು ಅದು ಅಲ್ವಾ. ಅದ್ರ ಜೊತೆ ಪದೇ ಪದೇ ಹೇಳ್ತಾರೆ, ಅವನೇನಾಗಿರಬೇಕು ಅಂದರೆ ಶುದ್ಧ ಚಾರಿತ್ರ್ಯವಂತನಾಗಿರಬೇಕು. ಶುದ್ಧ ಚಾರಿತ್ರ್ಯವಂತನಾಗಿರಬೇಕು ಅಂದರೆ ದಯವಿಟ್ಟು ಅನ್ಯಥಾ ಭಾವಿಸಬೇಡಿ. ಈ ಉಪನ್ಯಾಸಕ್ಕೆ ಬರಬೇಕಿದ್ರೆ ನಿಮಗೇನೋ ಮಧ್ಯೆಯಲ್ಲಿ ನಾಲಿಗೆ ಬಯಸ್ತಪ್ಪ, ಒಂದು ಬಿಸಿ ಬಿಸಿ ಕಾಫಿ ಹೀರ್ಬಿಡೋಣ, ವಾತಾವರಣ ಚೆನ್ನಾಗಿಲ್ಲ ಅಂತ. ಅಲ್ಲೆಲ್ಲ ಯಾವುದೊಂದು ದರ್ಶನಿ ಕಂಡಿತು, ನುಗ್ಗಿದ್ರಿ, 1-2 ಡೋಸ್ ಹಾಕ್ಕೊಂಡು ಬಂದ್ರಿ, ದಟ್ ಇಸ್ ಓಕೆ. ಆದರೆ ಹಾಗೆ ಯಾರೋ ಒಬ್ಬರು ಪಾರಾಯಣಕ್ಕೆ ಕರೆದಾಗ ಆ ಪಾರಾಯಣ ಮಾಡಲಿಕ್ಕೆ ಹೋಗುವಾಗ ಇವನು ಯಾವ ದರ್ಶನೆಯನ್ನು ಕಣ್ಣೆತ್ತೂ ನೋಡಬಾರದು. ಹೋಗೋದು ಬಿಟ್ಬಿಡಿ. ಅದರ ಜೊತೆಗೆ ಇವನು ಮನೆಯಲ್ಲಿ ತೆಗೆದುಕೊಳ್ಳುವಂಥ ಆಹಾರಕ್ಕೂ ಸಹ ನಿಯಂತ್ರಣ ಉಂಟು. ಅಕಸ್ಮಾತ್ ನಿನ್ನೆ ರಾತ್ರಿ ಏನೋ ಮಿಕ್ಕಿತ್ತು, ಅದು ಬೆಳಗಾತ ಎದ್ದು ಏನಾಯಿತು, ಚಿತ್ರಾನ್ನ ಆಯಿತು. ಬೇಕಾದ್ರೆ ಒಂದು ಇನ್ಷಿಯಲ್ ಸೇರಿಸ್ಬಿಡೋಣ, ವಿ ಅಂತ. ಏನಾಯ್ತು, ಅದು ವಿಚಿತ್ರಾನ್ನವಾಯಿತು. ಅದನ್ನು ತಿಂದು ಇವನು ನಾನು ದುರ್ಗಾ ಸಪ್ತಶತಿಯ ಪಾರಾಯಣ ಮಾಡ್ತೇನೆ ಅಂತ ಹೊರಟ್ರೆ ಇವನಿಗೂ ಕೆಡಕು, ಅವನಿಗಂತೂ ಮಾಡಿಸೋ ಯಜಮಾನನಿಗಂತರಿಗೂ ಸಹ ಏನು ಫಲ ಕೇಳಿದರೆ ನಿಲ್ಲು ಅಷ್ಟೆ. ಹಾಗಾಗಿಯೇ ಇದಕ್ಕೆ ವಿಧಿಸಿದಷ್ಟು ನಿಯಮವನ್ನು ಇನ್ಯಾವ ಅನುಷ್ಠಾನಗಳಲ್ಲೂ ನಾವು ಕಾಣುವುದಿಲ್ಲ. ಈ ಸಂದರ್ಭ ಬಂದಿದ್ದಕ್ಕೆ ಹೇಳಿಬಿಡ್ತೇನೆ. ಪ್ರಾಯಶಃ 2008-9 ಇಸ್ವಿ ಅಂತ ನನ್ನ ನೆನಪು, ಸುಮಾರು 12-13 ವರ್ಷಗಳ ಹಿಂದೆ ನಮ್ಮ ಮೈಸೂರು ಡಿಸ್ಟ್ರಿಕ್ಟ್ನ KR ನಗರದಲ್ಲಿ ಒಂದು ದೊಡ್ಡ ಅನುಷ್ಠಾನ, ಮಹಾರುದ್ರ ಅನುಷ್ಠಾನ ಮೊದಲನೇ ವರ್ಷ. ಅದಾದಮೇಲೆ ಸಹಸ್ರಚಂಡಿ ಆ ಸಹಸ್ರಚಂಡಿಗೆ ಇದೇ ಮೂಲಭೂತವಾದಂತಹ ಪಾರಾಯಣ ಆಗಬೇಕು. ಇದರದ್ದೇ ಜಪ. ಎಷ್ಟು ಪಾರಾಯಣ ಆಗಬೇಕು? ಅದು 1000 ಪಾರಾಯಣಗಳಾಗಬೇಕು. ಅದು ಹೇಗಾಗಬೇಕು ಕೇಳಿದರೆ, ಇವತ್ತು ಒಂದಾದರೆ ನಾಳೆ ಒಂದು ಸಿಟ್ಟಿಂಗಲ್ಲಿ 2 ಆಗಬೇಕು, ನಾಡಿದ್ದು ಒಂದು ಸಿಟ್ಟಿಂಗಲ್ಲೇ 3 ಆಗಬೇಕು. ಇದಕ್ಕೆ ಬೇರೆ ಹೆಸರೇ ಉಂಟು. ಏನು ಇದೆಲ್ಲ ಆ ಶಾಸ್ತ್ರದಲ್ಲಿ ಉಪಯೋಗಿಸುವಂಥ ಏನು ಹೇಳ್ತೇವೆ ಅಂದರೆ ಒಂದು ಸರಿಯಾದಂಥ ಶಬ್ದ ಅದು, ಏಕೋತ್ತರ ವೃದ್ಧಿ ಅಂತ. ಒಂದೊಂದು ದಿವಸ ಒಂದೊಂದು ಜಾಸ್ತಿ ಆಗ್ತಾ ಹೋಗೋದಿಗೆ.
ಕೊನೆಗೆ ಏನಾಗುತ್ತೆ ಕೇಳಿದ್ರೆ 5ನೇ ದಿವಸ ಒಂದು ಸಿಟ್ಟಿಂಗಲ್ಲಿ ಎಷ್ಟು ಪಾಠ ಆಗಬೇಕು? ಅವರು ಏನೆಲ್ಲ ನಿಯಂತ್ರಣ ಮಾಡ್ಕೊಂಡಿರಬೇಕು? ಆಹಾರ ನಿಯಂತ್ರಣ ಮತ್ತು ನೇಚರ್ ಕಾಲ್ಸ್ ಇದರ ನಿಯಂತ್ರಣವೂ ಇರಬೇಕು. ಹಾಗಾಗಿ ಯಾರೋ ನನ್ನನ್ನು ಕರೆದಿದ್ದಾರೆ, ಹಾಗಾಗಿ ಹೋಗಿಬಿಡ್ತೇನೆ ಅಂತ ವಯಸ್ಸು 70 ಹೋದರೆ ಮತ್ತು ನಾನು ಮುಂದೆ ಹೇಳಬಾರ್ದು ಅದನ್ನು ಅಲ್ವಾ? ಅಥವಾ ನಾಲ್ಗೆ ಚಪಲ ಇದ್ದವ್ರು ಹೋದರೆ ಆಗುತ್ತೆ. ಯಾಕೆ ಹೇಳ್ತೇನೆ ಅಂದರೆ ಆಗ ಸುಮಾರೊಂದು ನನ್ನ ಈಗಿನ ನೆನಪಿನ ಪ್ರಕಾರ 72ರಿಂದ 75 ಜನ ಋತ್ವಿಜರನ್ನು ಅಲ್ಲಿಗೆ ಕರೆಸಲಾಗಿತ್ತು. ಅವರ ಮೇಲುಸ್ತುವಾರಿಯನ್ನು ನೋಡಿಕೊಳ್ಳೋ ಜವಾಬ್ದಾರಿ ನನಗಿತ್ತು. ಹಾಗಾಗಿ ಆ ಸಂದರ್ಭದಲ್ಲಿ ಅವರನ್ನು ಹೇಗೆ ಬೆಳೆಸ್ಕೊಳ್ಬೇಕು ಅಂತ ಮೊದಲೇ ತೀರ್ಮಾನ ಮಾಡಿ ನಾಳೆ ಬೆಳಗ್ಗೆ ಇಷ್ಟೊತ್ತಿಗೆ ಎಲ್ಲರೂ ಸಹ ಯಾಗ ಮಂಟಪದಲ್ಲಿ ಇರಬೇಕು. ಎದ್ದ ತಕ್ಷಣ ಹಾಗಿಂದ ಆಹಾರ ಕೊಡದೇನೂ ನಾವು ಅವ್ರನ್ನ ಕಳಿಸ್ಲಿಕ್ಕೆ ಆಗೋದಿಲ್ಲ, ಅದು ಸರಿಯಾದ ಕ್ರಮ ಅಲ್ಲ. ಆದರೆ ಇಂತಿಂಥ ದಿವಸ ಬೇರೆ ಬೇರೆ ಆಹಾರ ಅದು ಇಷ್ಟೇ ಪ್ರಮಾಣದಲ್ಲಿ ಇರಬೇಕು. ಅದಾದಮೇಲೆ 2 ಪಾರಾಯಣ ಆದಮೇಲೆ ಒಂದು ಬ್ರೇಕ್. ಆ ಬ್ರೇಕ್ ಇಷ್ಟೇ ಹೊತ್ತಿರುತ್ತದೆ. ಏಕೆಂದರೆ ವಯಸ್ಸನ್ನು ನಾವು ಮನಸ್ಸಲ್ಲಿ ಇಟ್ಕೊಳ್ಬೇಕಲ್ಲ ಅಲ್ವಾ? ಅನುಷ್ಠಾನವೂ ಸಾಂಗವಾಗಿ ಆಗಬೇಕು ಹೀಗೆ ಅಂತ. ಹೀಗೆ ವ್ಯವಸ್ಥಿತವಾಗಿ ಅದು ಆಯಿತು. 1 ವಾರ ಅನುಷ್ಠಾನ ಆಯಿತು. ಯು ಬಿಲೀವ್ ಆರ್ ನಾಟ್ ಅಂದರೆ ಅದರ ಹಿಂದೆ ಒಬ್ಬ ಯತಿಗಳ ಸಂಕಲ್ಪ ಇತ್ತು, ಇದು ಹೀಗಲೇ ಆಗಬೇಕು ಅಂಥೇಳಿ. ಕೊನೆಯ ದಿವಸ ಪೂರ್ಣಾಹುತಿ ಆಯಿತು. ಪೂರ್ಣಾಹುತಿ ಆಗ್ತಾ ಇದ್ದ ಹಾಗೇ ಮೇಲ್ಗಡೆಗೆ ಮೋಡ ಕಟ್ಟೋದಕ್ಕೆ ಶುರುವಾಯಿತು. ಅದಾಗಿ 1 ತಾಸಿಗೆ ಇಡೀ ಊರು ಕೊಚ್ಕೊಂಡು ಹೋಗಬೇಕು, ಹಾಗೆ ಮಳೆ ಬಂತು. ಎಲ್ಲಿ ಇದರ ಆರಾಧನೆ ಪ್ರಾಮಾಣಿಕವಾಗಿ ನಡೆಯುತ್ತೋ ಅಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ, ಅಲ್ಲಿ ಆ ಮಳೆ ಅದೇನು ಹೇಳುತ್ತೆ, ಇದು ಸಾರ್ಥಕ ಆಗಿದೆ ಅನ್ನೋದನ್ನು ಸೂಚಿಸುತ್ತೆ. ನೀವು ಬೇಕಾದ್ರೆ ಯಾವುದೇ ಕಾಲದೆಲ್ಲರೂ ಮಾಡಿ ನೀವು ಹೀಗೆ ಅಂತ. ಅದು ಈ ಜಗನ್ಮಾತೆಯ ಆರಾಧನೆಗೆ ಸಿಗುವಂತಹ ಸಾಂಕೇತಿಕ, ಇದು ಸರಿಯಾಗಿದೆ ಅಂತ ಹೇಳಲಿಕ್ಕೆ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಹೀಗೆ ಆ ಸರ್ವ ವಿಧವಾದಂತಹ ಅಂದರೆ ಈ ನಿಯಮದಲ್ಲಿ ನಿಂತು ಮಾಡಿದಾಗ ಉಪಾಸಕರಿರ್ಬೋದು ಅಥವಾ ಅದನ್ನು ಮಾಡಿಸುವಂಥ ಯಜಮಾನ ಇರಬಹುದು, ಹೀಗೆ ವಿಧಿವತ್ತಾಗಿ ಮಾಡಿಸಿದಾಗ ಅವನಿಗೆ ಎಲ್ಲ ರೀತಿಯಾದಂಥ ಸೌಭಾಗ್ಯಗಳು ಸಹ ಉಂಟಾಗ್ತವೆ. ಸೋಪಿಕ್ಷೇಮ ಸಮಾಪ್ತಿರ್ನ ಚ ಪುಣ್ಯಸ್ಯ ತಾಮ್ಯಥಾ ವನ್ನಿಯಂತ್ರಿಣಾಂ ಅಂತ. ಅವನ ಪುಣ್ಯಕ್ಕೆ ಮಿಗಿಲು ಇರೋದು ಅಂದರೆ ಒಂದು ಸೀಮೆ ಅನ್ನೋದಿಲ್ಲ, ಇಷ್ಟೇ ಅಂತ ಮಿಗಿಲಾದಂತಹ ಫಲ ಸಿಗ್ತದೆ. ಯಾವ್ಯಾವುದು ಅಂತಂದರೆ ಅದನ್ನೊಂದು ಪಟ್ಟಿ ಮಾಡ್ತಾರೆ. ಅವನಿಗೆ ಪತ್ನಿ ಅಂದರೆ ಯಜಮಾನನ ಪತ್ನಿ ಆರೋಗ್ಯದಿಂದ ಇರ್ತಾಳೆ, ಮತ್ತು ಅವನ ಮಕ್ಕಳು ಸಹ ಆರೋಗ್ಯವಾಗಿರ್ತಾರೆ. ಗೃಹ, ಆರಾಮ, ಉದ್ಯಾನ, ತೋಟ ಇವೆಲ್ಲವೂ ಸಹ ಅವನು ನಿರೀಕ್ಷಿಸಿದಂಥ ಫಲವನ್ನು ಕೊಡುವುದರ ಮೂಲಕ ಅವನು ಅತಿಶಯವಾದಂತಹ ಪುಣ್ಯವನ್ನು ಪಡಿತಾನೆ. ಹೀಗೆ ಈ ರೀತಿಯಾಗಿ ಅನುಷ್ಠಾನಪರನಾಗಿದ್ದು ಮಾಡಿದಾಗ ಇಂಥ ಫಲ ಅವನಿಗೆ ಸಿಗ್ತದೆ. ಸ್ತೋತ್ರಂ ವೈ ಚಂಡಿಕಾಯಾಸ್ತು ತಚ್ಚ ಗುಹ್ಯಂ ಚಕಾರ ಸಹ, ಅದನ್ನು ರಹಸ್ಯವಾಗಿ ಮಾಡಿದ. ಅಂದರೆ ಇದೆಲ್ಲವೂ ಇದರ ಹಿಂದಿರುವಂತಹ ರಹಸ್ಯ, ಹೀಗಿರಬೇಕು 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 ಅಂತ. ಇದನ್ನು ಈ ರಹಸ್ಯಗಳನ್ನು ಇದನ್ನು ಜಪಿಸುವವನು ಪಾರಾಯಣ ಮಾಡುವವನು ತಿಳಿದುಕೊಂಡಿರಬೇಕು. ಹಾಗಿಲ್ಲೇ ಇದ್ದರೆ ಇವತ್ತೇನೋ ಪುರುಷತ್ತಿದೆ, ಒಂದು 4 ಅಧ್ಯಾಯ ಒಟ್ಟಿಗೆ ಓದ್ಬಿಡೋಣ, ಎಲ್ಲೋ ಹೋಗ್ತಾ ಇದ್ದಾನೆ, ಕಳಾಸಿಪಾಳ್ಯದಲ್ಲಿ ಬಸ್ ಕಾಯ್ತಾ ಇದ್ದಾನೆ, ಪುರುಷತ್ತಿದೆ, ಆಗ ಪುಸ್ತಕ ತಿರು ಹಾಕ್ಬಿಡೋಣ. ನೋ, ಇದೆಲ್ಲ ಆಗದು. ಅದಕ್ಕೆ ಅದರದ್ದಾದಂತಹ ಶುದ್ಧತೆ, ಬದ್ಧತೆ, ಸ್ವಚ್ಛತೆ, ದೇಹದ್ದು ಮತ್ತು ಮನಸ್ಸಿನದು ಎರಡೂ ಸಹ ಅದು ಅನಿವಾರ್ಯ. ಹಾಗಿದ್ದಾಗ ಮಾತ್ರ ಅವನ ಪುಣ್ಯಕ್ಕೆ ನ ಸಮಾಪ್ತಿ, ಅವನ ಪುಣ್ಯ ಎಂಡಾಗದೇ ಇರುವಷ್ಟು ಆಗ್ತದೆ. ಮತ್ತು ಇದೆಲ್ಲ ಇದ್ದರೆ ಪುಣ್ಯ ಆಗ ಸಿಗೋದೇ ಇಲ್ಲ ಅವನಿಗೆ. ಹೀಗೆ ಯಥಾವನ್ ನಿಯಂತ್ರಣ, ಹೀಗೆ ಅದಕ್ಕೆ ನಿಯಂತ್ರಣವನ್ನು ಹಾಕಿದ. ಅದಾದಮೇಲೆ ಮುಂದೆ 7ನೇ ಶ್ಲೋಕಕ್ಕೆ ಹೋಗಬೇಕು. ಸೋಪಿ ಕ್ಷೇಮಮಾಪ್ನೋತಿ ಸರ್ವಮೇವ ನ ಸಂಶಯ ಕೃಷ್ಣಾಯಾಂ ವಾ ಚತುರ್ದಶ್ಯಾಂ ಅಷ್ಟಮ್ಯಾಂ ವಾ ಸಮಾಹಿತಃ. ನಾನು ಮುಂದೆ ಹೇಳೋದನ್ನು ಈಗಲೇ ಹೇಳ್ತೇನೆ ಅಂತ ಹೇಳಿದ್ದೇನೆ,
ಆ ಶ್ಲೋಕ ಇಲ್ಲಿ ಉಂಟು ನೋಡಿ. ಸೋಪಿ ಕ್ಷೇಮಮಾಪ್ನೋತಿ, ಈ ನಿಯಂತ್ರಣವನ್ನು ಮಾಡಿದ್ನಲ್ಲ, ಹಾಗೆ ಆ ನಿಯಂತ್ರಣಕ್ಕೆ ಒಳಪಡುವಂಥವನು, ಅಂದರೆ ಅಷ್ಟು ಕಟ್ಟುನಿಟ್ಟಾಗಿ ಆಚರಿಸುವನು. ಅದರ ಜೊತೆಗೆ ಬೇರೆ ಬೇರೆ ಮಂತ್ರಗಳನ್ನು ಪಡ್ಕೊಂಡು ಉಪಾಸಿಸುವನು ಕೂಡ ಈ ಸಪ್ತಶತಿ ಸ್ತೋತ್ರ ಪಾರಾಯಣದ ಮೂಲಕವಾಗಿಯೋ ಅಥವಾ ಅವುಗಳನ್ನು ಸ್ವತಂತ್ರವಾಗಿ ಮಾಡೋದ್ರ ಮೂಲಕವಾಗಿಯೋ ಅವನು ಕ್ಷೇಮವನ್ನು ಪಡಿತಾನೆ. ಕ್ಷೇಮ ಅಂದರೆ ಏನು ಅನ್ನೋದೊಂದು ಪ್ರಶ್ನೆ. ಅವ್ನು ಕೇಳ್ತಾರ, ಮನೆಯಲ್ಲೆಲ್ಲ ಕ್ಷೇಮವಾಗಿದ್ದೀರಾ ಅಂತ. ಅವ್ನು ಕೇಳ್ತಾನೆ, ಕೋಲೆ ಬಸವನ ನಾವು ತಲೆ ಹಾಕ್ತೇವೆ, ಎಲ್ಲ ಕ್ಷೇಮವಾಗಿದ್ದಾರೆ ಅಂತ. ಏನು ಹಾಗಂದರೆ ಎಲ್ಲ ಆಯ್ಸೋರು ಕೇಳಿದ್ರೆ ಹೇಳ್ತಾರೆ, ನಮ್ಮದೇನೆ ಸರ್ ಅದು ಯೋಗಕ್ಷೇಮಂ ವಹಾಮ್ಯಹಂ ಅಂತ ಹಾಕ್ಕೊಂಡಿದ್ದಾರೆ ಮಾಟೋನ. ಪಾಪ ಅವ್ರು ಭಗವದ್ಗೀತೆ ಓದಲಿಲ್ಲ, ಹಾಗಾಗಿ ನಮ್ಮದು ಅಂತ ಹೇಳ್ತಾರೆ ಅವರು. ಅದು ಯಾರು ಹೇಳಿದ ಮಾತದು? ಗೀತಾಚಾರ್ಯ ಹೇಳಿದ್ದು, ಗೀತೆಯಲ್ಲುಂಟು ಅಲ್ವಾ, ಯೋಗಕ್ಷೇಮಂ ವಹಾಮ್ಯಹಂ. ಹಾಗಿದ್ರೆ ಕ್ಷೇಮ ಅಂದರೆ ಏನು? ಆ ಕ್ಷೇಮ ಅನ್ನೋದು ಏನು ಅಂತ ಗೊತ್ತಾಗಿದ್ರೆ ಅದ್ರ ಹಿಂದೆ ಮತ್ತೊಂದುಂಟು, ಯೋಗ ಅಂತ. ನಾವು ಯೋಗ ಅಂದರೆ ಏನು ಹೇಳ್ತೇವೆ ಇವತ್ತು? ನೋಡ್ರಿ, ಬೆಂಗಳೂರಿಗೆ ಬಂದು ನೆಟ್ 5 ವರ್ಷ ಆಗಿಲ್ಲ, ಆಗಲೇ 3 ಸೈಟ್ ಮಾಡಿದ್ದಾರೆ. ಅವ್ರು ಯೋಗ ಹೆಂಗಿದೆ ನೋಡ್ರಿ. ಇದನ್ನು ನಾವು ಯೋಗ ಅಂದರೆ ಲಕ್ ಎನ್ನುವ ಅರ್ಥಗಳು ಬಳಸ್ತಿದ್ದೇವೆ. ಈ ಲಕ್ ಅಲ್ಲ ಅಲ್ಲಿ. ಯೋಗ ಅಂದರೆ ಏನು? ನಿಮ್ಮಲ್ಲಿ ಯಾವುದು ಇಲ್ಲವೋ ಅದನ್ನು ಗಳಿಸುವುದಕ್ಕೆ ಯೋಗ ಅಂತ ಹೆಸರು. ಅಪ್ರಾಪ್ತಸ್ಯ ಪ್ರಾಪ್ತಿ ಯೋಗ ಅಲ್ಲ. ಅಲ್ಲೂ ಸುಮಾರು ಅದೇ ಅರ್ಥನೇ. ಮೊದಲು ಸೈಟ್ ಇರಲಿಲ್ಲ, 3 ಸೈಟು, ಈಗ ಆಯ್ತಲ್ಲ. ಹಾಗಾಗಿ ಯೋಗ ಅಪ್ರಾಪ್ತ ಅಂದರೆ ಯಾವುದು ಇಲ್ಲೋ ಮೊದಲು ಅದನ್ನು ಪಡೆದುಕೊಳ್ಳುವುದಕ್ಕೆ ಯೋಗ ಅಂತ ಹೆಸರು. ಪ್ರಾಪ್ತಸ್ಯ ರಕ್ಷಣಂ ಕ್ಷೇಮ. ಒಮ್ಮೆ ಪಡೆದ ಆದ ಮೇಲೆ ಅದನ್ನು ರಕ್ಷಿಸಿಕೊಳ್ಳುವುದಕ್ಕೆ ಏನಂತ ಹೆಸರು? ಕ್ಷೇಮ. ಹಾಗಾಗಿ ಮೊದಲೆಲ್ಲ ಪತ್ರ ಬರೆಯೋರು ಹಿರಿಯರು ಮಕ್ಕಳಿಗೆ, ಅಥವಾ ಇವರೇ ನಿಮ್ಮ ಯೋಗಕ್ಷೇಮಕ್ಕೆ ಕೂಡಲೇ ಉತ್ತರಿಸುವುದು. ಈ ಒಕ್ಕಣೆ ಇರೋದು. ಇವತ್ತು ಪ್ರಾಯಶಃ ಇದೆಲ್ಲ ಕಳೆದು ಹೋಗಿದೆ, ಹುಡುಕಬೇಕು ಇತ್ತ ಅಂತ. ಯಾಕೆಂದರೆ ನಮಗೇನಾಗಿದೆ, ಮೆಸೇಜು, ವಾಟ್ಸಪ್ಪು, ಹೌದು ತಾನೆ, ಆಮೇಲೆ ಮತ್ತು ಪುನಃ ಇನ್ನು ಏನೇನೋ ಕಾಲಿಂಗುಗಳು ಎಲ್ಲ. ಈ ಯೋಗಕ್ಷೇಮ ವಿಚಾರಿಸೋನು ಕಂಡ್ರೆ ಬೇಜಾರು ಶುರು ಆಗಿಬಿಟ್ಟಿದೆ. ಏನೆಲ್ಲ ಯೋಗಕ್ಷೇಮ ವಿಚಾರಿಸೋದು. ರಾತ್ರಿ 12 ಗಂಟೆಗೆ ಫೋನ್ ಮಾಡಿದ್ರು ಕಾಪಿ ಆಯಿತಾ ಅಂತ ಕೇಳೋ ಜನ. ಇದು ಯೋಗಕ್ಷೇಮದ ಒಂದು ಪರಿಪಾಠ ಆಗಿಬಿಟ್ಟಿದೆ. ಅದಕ್ಕೇನು ಹೊತ್ತು ಗೊತ್ತು ಯಾವುದೂ ಇಲ್ಲವೇ ಇಲ್ಲ. ಯಾವ ಹೊತ್ತಿಗೆ ಏನು ಮಾತಾಡಬೇಕು, ಒಟ್ಟಾರೆ ಮಾತನಾಡಬೇಕು, ಏನೋ ಶಬ್ದ ಬೇಕು, ಕೇಳೋದು ಹೀಗೆ ಅಂತ. ಹಾಗಾಗಿ ಕ್ಷೇಮ ಅನ್ನೋದಕ್ಕೆ ನಿಮ್ಮಲ್ಲಿ ಯಾವುದನ್ನು ಈಗಾಗಲೇ ಗಳಿಸ್ಕೊಂಡಿದ್ದೀರೋ ಅದು ರಕ್ಷಣೆ ಮಾಡ್ಕೊಂಡಿದ್ದೀರಾ. ಇದಕ್ಕೆ ನೀವು ಎಲ್ಲ ರೀತಿ ಅರ್ಥ ಮಾಡ್ಕೊಳ್ಬೇಕು. ಒಬ್ಬ ಅಧ್ಯಾತ್ಮದ ದಾರಿಯಲ್ಲಿ ಹೋಗ್ತಾ ಇದ್ದಾನೆ, ಈಗ ತಾನೇ ಹೊಸ ಹೊಸವಾದಂಥ ವಿಷಯಗಳನ್ನು ತಿಳ್ಕೊಳ್ತಾ ಇದ್ದಾನೆ. ಹಾಗೆ ತಿಳಿದುಕೊಳ್ಳುವುದು ಅವನಿಗೆ ಯೋಗ. ಹಾಗೆ ಕೊಂಡಿದ್ದನ್ನು ತನ್ನ ಆಚರಣೆಯಲ್ಲಿ ಇರಿಸಿಕೊಂಡು ದಿನವೂ ಅದನ್ನು ಅನುಷ್ಠಾನ ಮಾಡ್ತಾ ಮಾಡ್ತಾ ಹೋಗುವುದು, ಅದು ಏನೋದು ಕ್ಷೇಮ ಅಲ್ವಾ. ಒಬ್ಬ ವಿದ್ಯಾರ್ಥಿ ಆದವನು, ತಂದೆ ತಾಯಿ ಬರಿತಾ ಇದ್ರು, ಯೋಗಕ್ಷೇಮದ ಬಗ್ಗೆ ವಿಚಾರ ಇರಲಿ, ಗಮನ ಹರಿಸು, ಅಂದರೆ ಚೆನ್ನಾಗಿ ವಿದ್ಯಾ ಅರ್ಜನೆ ಮಾಡು, ಅದಾದಮೇಲೆ ನೀನು ಅದನ್ನು ಏನು ಮಾಡು, ಅನುಷ್ಠಾನಕ್ಕೆ ತೆಗೆದುಕೊಂಡು ಬಾ. ಎಲ್ಲಿವರೆಗೆ? ಪರೀಕ್ಷೆಯಲ್ಲಿ ಅದನ್ನು ಚೆನ್ನಾಗಿ ಇಳಿಸು ಹಾಳೆ ಮೇಲೆ, ಅಲ್ಲಿವರೆಗಿನ ಅರ್ಥ ಯೋಗಕ್ಷೇಮ. ನೋಡಿ, 2 ಶಬ್ದ. ಹೀಗೆ ಇಲ್ಲಿ ಯಾಕೆ ಬಂತು ಕೇಳಿದದು? ಸೋಪಿ ಕ್ಷೇಮಮಾಪ್ನೋತಿ. ಇಂಥವನು ಸಹ ಆತ ಕ್ಷೇಮವನ್ನು ಪಡಿತಾನೆ. ಎಂಥವನು ಅಂದರೆ ಅದೇ ಆ ಕೃಷ್ಣ ಪಕ್ಷದ ಚತುರ್ದಶಿ ಅಥವಾ ಅಷ್ಟಮಿ ತಿಥಿಯಲ್ಲಿ ತನ್ನ ಸಂಪತ್ತನ್ನೆಲ್ಲ ದೇವಿಯ ಮುಂದೆ ಇರಿಸಿ, ನಿನಗೆ ಕೊಟ್ಟಿದ್ದೇನೆ ಅಂದರೆ ನಾನು ನಿನಗೆ ಇದನ್ನು ದಾನ ಮಾಡಿದ್ದೇನೆ. ಯಾರ್ಯಾರಿಗೋ ದಾನ ಅಲ್ಲ, ದೇವಿಗೇನೆ. ಅದಾದ ಮೇಲೆ ಅವಳ ಆಶೀರ್ವಾದದಿಂದ ಮತ್ತೆ ಪುನಃ ಅದನ್ನು ನಾನು ಪಡೆದುಕೊಂಡಿದ್ದೇನೆ ಅಂತ ಭಾವಿಸಿ ಹೀಗೆ ಮಾಡಿದಾಗ ಆತನಿಗೆ ಏನಾಗುತ್ತೆ ಕೇಳಿದರೆ, ಆ ಯೋಗ ಕ್ಷೇಮ ಅಂದರೆ ದಾನ ಮತ್ತು ಪ್ರತಿಗ್ರಹ ಎರಡೂ ಸಹ ಸಿಗುತ್ತೆ. ಆಯಿತು. ಇಷ್ಟಾದಮೇಲೆ ಸೋಪಿ ಕ್ಷೇಮಮಾಪ್ನೋತಿ ಸರ್ವಮೇವ ನ ಸಂಶಯ. ಸರ್ವಮೇವ ಅಂದರೆ ತನ್ನ ಇಡೀ ಸಂಪತ್ತನ್ನು ಎಲ್ಲವುದನ್ನು ಇಡಬೇಕು ಅಂತ ಅರ್ಥ. ಅಲ್ಲಿ ಕಂಜೂಸ್ತನ ಮಾಡುವಂತಿಲ್ಲ. ಅಂದರೆ ಏನೋ 1 ಲಕ್ಷ ಇತ್ತಪ್ಪ, 1-2 ಲಕ್ಷ ಇಲ್ಲಿ ಇಟ್ಬಿಡೋದು ಅಲ್ಲ, 1-2,000 ಇಟ್ಬಿಡೋದು, ಇನ್ನು 98,000 ಅಲ್ಲೇ ಇಡೋದು, ಅದಲ್ಲ. ಅದಕ್ಕೋಸ್ಕರ ಸರ್ವಮೇವ ಅಂತ ಒಂದು ಅರ್ಥ. ಹೀಗೆ ಮಾಡಿದಾಗ ಅವನಿಗೆ ಎಲ್ಲ ರೀತಿಯ ಕ್ಷೇಮವೂ ಆಗತ್ತೆ ಅಂತ. ಕೃಷ್ಣಾಯಾಮ ಚತುರ್ದಶಾಂ ಅಷ್ಟಮ್ಯಾಮ ಸಮಾಹಿತ ದದಾತಿ ಪ್ರತಿಗೃಹಾತಿ. ಜಗನ್ಮಾತೆಗೆ ಕೊಡ್ತಾನೆ,
ಆಮೇಲೆ ಅವಳ ಪ್ರಸಾದ ಅವಳು ಕೊಟ್ಟಿದ್ದು ನನಗೆ ಅಂತ ಅದನ್ನು ಸ್ವೀಕರಿಸ್ತಾನೆ. ಹೀಗೆ ಮಾಡಿದಾಗ ಅವಳು ಪ್ರಸೀದತಿ ನ ಅನ್ಯಥಾ, ಇದರ ಬಿಟ್ಟರೆ ಅವಳು ಪ್ರಸೀದಳಾಗುವುದಿಲ್ಲ. ಇತ್ತಂ ರೂಪೇಣ ಕೀಲೇನ ಮಹಾದೇವೇನ ಕೀಲಿತಂ. ಹೀಗೆ ನೀನು ಈ ಅನುಷ್ಠಾನ ಮಾಡುವಾಗ ಜಗನ್ಮಾತೆಗೆ ಈ ರೀತಿಯಾಗಿ ಸಮರ್ಪಿಸುವುದು ಮತ್ತು ಅದು ಕೊಟ್ಟಿದ್ದಾಳೆ ಅಂತ ಭಾವಿಸಿಕೊಂಡು ಸ್ವೀಕರಿಸುವುದು ಮಾಡೋದು ಏನುಂಟಲ್ಲ ಅದು ಕೀಲಿತಂ. ಪರಮೇಶ್ವರ ಏನು ಮಾಡೋದು, ಅದಕ್ಕೆ ಕೀಲಿ ಹಾಕ್ಬಿಟ್ಟ. ಹೀಗೆ ಮಾಡಿ ಇವತ್ತು ಒಬ್ಬರಾರು ಮಾಡ್ತಾರ ಇದನ್ನು? ಹಾಗಾಗಿ ಈ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತಹ ಅದರ ಏನು ಹೇಳಬೇಕು ನಾವು, ದ್ವಾರದ ಉದ್ಘಾಟನೆಯೇ ಆಗುವುದಿಲ್ಲ. ಅದ್ರ ಕೀ ಯಾರ ಹತ್ರ ಉಂಟು? ಪರಶಿವನ ಹತ್ರ ಉಂಟು. ಜಗನ್ಮಾತೆಗೆ ಹೀಗೆ ಮಾಡಿದರೆ ಅವನು ಆ ಕೀಲಿಯನ್ನು ತೆರೆಸ್ತಾನೆ. ಅಲ್ದಿದ್ರೆ ಅದು ಕೀಲಕ ಇಲ್ ಬಿಕಮ್ ಪಕ್ಕಾ ಕೀಲಿ ಅಷ್ಟೇ. ಅಷ್ಟು ಹಿನ್ನೆಲೆಯಲ್ಲಿ ಇತ್ತಂ ರೂಪೇಣ ಕೀಲೇನ ಮಹಾದೇವೇನ ಕೀಲಿತಂ. ಹೀಗೆ ಆ ಪರಶಿವ ಏನು ಮಾಡಿದ ಅಂದರೆ ಅದಕ್ಕೆ ಕೀಲಕ ಅಂದರೆ ನಾಬನ್ನು ಬೆಣೆಯನ್ನು ಹಾಕಿ ವ್ಯವಸ್ಥೆ ಮಾಡಿಬಿಟ್ಟಿದ್ದಾನೆ. ಆದ್ದರಿಂದ ಈ ದಾನ ಮತ್ತು ಪ್ರತಿಗ್ರಹ ರೂಪವಂತಹ ಈ ನಿಷ್ಕೀಲನ ಅಂದರೆ ಅದನ್ನು ಓಪನ್ ಮಾಡುವುದು ಅಂತ ಅರ್ಥ. ಅದನ್ನು ಮಾಡಿ ಶಾಂತ ಮನಸ್ಸಿನಿಂದ ಈ ಸಪ್ತಶತಿ ಸ್ತೋತ್ರವನ್ನು ಪಠಿಸಬೇಕು. ಶಾಂತ ಮನಸ್ಸಿನಿಂದ. ನಮಗದೇ ಕಷ್ಟ ಆಗುತ್ತೆ. ನಮಗೆ ಟಿ ವಿ ನೋಡಬೇಕಿರುವಂಥ ಶಾಂತ ಮನಸ್ಸು ದೇವರ ಮನೆಯಲ್ಲಿ ಕುಳಿತಾಗ ಇರುವುದಿಲ್ಲ. ಅಕಸ್ಮಾತ್ ಏನೋ ನಾವಲ್ಲೋ ಕುಳಿತ್ವಿ, ಅಷ್ಟೊತ್ತಿಗೆ ಗ್ರಹಚಾರ ಫೋನು ರಿಂಗಿಸಿತು, ಯಾರೂ ಎತ್ತಲಿಲ್ಲ, ಪೂಜೆ ಮುಗಿಯೋ ತನಕ ಅದ್ರ ಬಗ್ಗೆನೇ ಯೋಚನೆ. ಗ್ರಹಚಾರ ಯಾರು ಮಾಡಿದಿರೋ ಏನೋ. ನಮಗಿಂತ ಹೆಚ್ಚಿಗೆ ಇದನ್ನು ಮಾಡ್ತಾರಲ್ಲ ಪುರೋಹಿತರುಗಳು, ಅವ್ರಿಗೆ ಜಾಸ್ತಿ ಚಿಂತೆ. ಅಯ್ಯೋ ಒಂದು ಪಾರ್ಟಿ ಲಿಂಕ್ ಕಳೆದೋಯ್ತಲ್ಲಪ್ಪ. ಹಾಗಾಗಿ ನೋಡಿ, ಈಗೆಲ್ಲ ಇಲ್ಲೇ ಇರ್ತದೆ ಅದು ಅಲ್ವಾ. ಒಂದು ಬೆಲ್ಟು, ಅದರೊಳಗಡೆಗೆ ಒಂದು ಇರ್ತದೆ, ಹೌದಾ ಅಲ್ವಾ? ಆದ್ದರಿಂದ ಇದೆಲ್ಲವೂ ಸಹ ನಮ್ಮ ಅನುಷ್ಠಾನ ಫಲ ಕೊಡದೇ ಇರುವುದಕ್ಕೆ ನಾವಾಗಿ ಏನು ಮಾಡೋದು, ಕೀಲಿ ಹಾಕುವುದು ಅಂತ ಅರ್ಥ. ಹಾಗಾಗಿ ಆ ಅನುಷ್ಠಾನಕ್ಕೆ ಅಷ್ಟು ಬೆಲೆ ಉಂಟು. ಇಷ್ಟು ಹಿನ್ನೆಲೆಯಲ್ಲಿ ಮುಂದೆ 9ನೇ ಶ್ಲೋಕಕ್ಕೆ ಹೋಗೋಣ. ಆ ನಿಷ್ಕೀಲ ಮಂತ್ರ ಜಪದ ಫಲವನ್ನು ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಯೋ ನಿಷ್ಕೀಲಾಂ ವಿಧಾಯೈನಾಂ ನಿತ್ಯಂ ಜಪತಿ ಸುಸ್ಫುಟಂ ಸಸಿದ್ಧ ಸಗಣಸ್ಸೋಪಿ ಗಂಧರ್ವೋ ಜಾಯತೆ ವನೇ. ಯಾವಾತ ಈ ಸಪ್ತಶತಿ ಅನುಷ್ಠಾನಕ್ಕೆ ಸಂಬಂಧಪಟ್ಟ ಹಾಗೆ ನಿಷ್ಕೀಲವನವನ್ನು ಮಾಡಿಕೊಳ್ಳದೆ, ಅಂದರೆ ಆ ಏನು ಹೇಳಿದೆ ನಾನು, ಬ್ರೇಕ್ ಅಥವಾ ನಾಬ್ ಅಂತ ಹೇಳಿದ್ನಲ್ಲ, ಅದನ್ನು ತೆರೆಯದೆ ಆತ ಮಾಡಿದರೆ ಏನಾಗುತ್ತೆ ಕೇಳಿದರೆ ಏನೂ ಆಗುವುದಿಲ್ಲ. ಹಾಗೆ ಅದನ್ನು ಮಾಡಿಕೊಂಡು ವಿಧಾಯ ಅದನ್ನು ಮಾಡಿ ನಿತ್ಯಂ ಜಪತಿ ಸುಸ್ಫುಟಂ, ಪ್ರತಿದಿನವೂ ಸಹ ಸ್ಫುಟಂ ಜಪತಿ ಅಂದರೆ ಅದನ್ನು ಸ್ಪಷ್ಟವಾಗಿ ಓದಬೇಕು. ಯಾವುದನ್ನು? ಈ ಸಪ್ತಶತಿ ಸ್ತೋತ್ರಗಳನ್ನು, ಅಂದರೆ 13 ಅಧ್ಯಾಯದಲ್ಲಿರುವಂಥ ಮಂತ್ರಗಳನ್ನು. ಅದನ್ನು ಒತ್ತಿ ಹೇಳ್ತಾರೆ ಸ್ಫುಟಂ ಅಂತ. ನೀವು ಏನು ಓದುತ್ತೀರಿ ಅಂತ ಬೇರೆಯವರಿಗೆಲ್ಲ ನಿಮಗೆ ಗೊತ್ತಾಗದೇ ಇರುವಾಗ ಓದಿದರೆ ಅದು ಸ್ಫುಟವಾದ ಅಧ್ಯಯನ ಅಂತ ಹೇಳ್ತೀರಾ? ಇಲ್ಲ. ಹಾಗಾಗಿ ಸ್ಪಷ್ಟವಾದ ಉಚ್ಚಾರಣೆ ಇರಬೇಕು. ಸ್ಪಷ್ಟವಾದ ಉಚ್ಚಾರಣೆ ಇರಬೇಕು ಅಂದರೆ ಜೋರಾಗಿ ಕಿರ್ಚಬೇಕು ಅಂತ ಅರ್ಥ ಅಲ್ಲ. ಸ್ಪಷ್ಟತೆ ಬೇರೆ, ಕಿರ್ಚೋದು ಬೇರೆ ಅಲ್ವಾ? ಅಂದರೆ ಅವರು ಉಚ್ಚರಿಸುವಂಥ ಶಬ್ದದಲ್ಲಿ ಏನೂ ಸಂಶಯ ಇರಬಾರ್ದು. ಸಕೃತ್ ಅಂತ ಹೇಳಿದ್ರು, ಶಕೃತ್ ಅಂತ ಹೇಳಿದ್ರು ಅಂತ ಕೇಳುವವರಿಗೆ ಸಂಶಯ ಬರಬಾರ್ದು. ಸ್ಪಷ್ಟವಾಗಿರಬೇಕು. ಹಾಗೆ ನಿತ್ಯಂ ಜಪತಿ ಸುಸ್ಫುಟಂ, ಹೀಗೆ ಸ್ಪಷ್ಟವಾಗಿ ಓದುವವನಿಗೆ ಎಷ್ಟೆಲ್ಲ ಫಲ ಹೇಳ್ತಾನೆ ನೋಡಿ. ಸ ಸಿದ್ಧ, ಹಿ ಬಿಕಮ್ಸ್ ಎ ಸಿದ್ಧ ಒಂದು. ಅದರ ಜೊತೆಗೆ ಸ ಗಣ, ಅವನು ಹರನ ಗಣಗಳಲ್ಲಿ ಒಬ್ಬನಾಗ್ತಾನೆ. ಅದಾದಮೇಲೆ ಮತ್ತೆ ಗಂಧರ್ವ, ಅವನೇನಾಗ್ತಾನೆ?
ಗಂಧರ್ವನಾಗ್ತಾನೆ. ಹೀಗೆಲ್ಲ ಫಲವನ್ನು ಹೇಳ್ತಾ ಬರ್ತಾರೆ. ನೋಡೋಣ ಏನೇನು ಫಲವನ್ನು ಇದಕ್ಕೆ ಹೇಳಿದ್ದಾರೆ ಅಂತ. ಹೀಗೆ ಸ್ಪಷ್ಟವಾಗಿ ಜಪಿಸ್ತಾ ಇರುವಂಥ ಈ ಪಾರಾಯಣ ಕರ್ತನಿಗೆ ಅವನಿಗೆ ಎಷ್ಟು ಫಲ ಹೇಳ್ತಾನೆ? ಒಟ್ಟು 5 ಥರದ ಫಲವನ್ನು ಹೇಳ್ತಾರೆ ಈ ಶ್ಲೋಕದೊಳಗೆ. ಬೇರೆ ಬೇರೆ ರೀತಿಯ ಪದಚ್ಛೇದ ಮಾಡಿ ನಾವು ಅವುಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಮೊದಲನೇದು, ಆತ ಸಿದ್ಧನಾಗ್ತಾನೆ. ಸಿದ್ಧ ಅಂದರೆ ಏನು ಅಂದರೆ, ಆತ ಸಿದ್ಧ ಅನ್ನೋದು ಒಂದು ದೇವಯೋನಿ, ಅಂದರೆ ದೇವತೆಗಳಿಗೆ ಸಂಬಂಧಪಟ್ಟವಂಥ ಒಂದು ಗುಂಪು. ಸಿದ್ಧರು, ಸಾಧ್ಯರು ಅಂತೆಲ್ಲ ಹೇಳ್ತೇವಲ್ಲ, ಆ ಸಿದ್ಧರು ಎನ್ನುವಂಥದ್ದು ದೇವತೆಗಳಲ್ಲಿ ಒಂದು ಗುಂಪು. ಆ ದೇವಯೋನಿಯಲ್ಲಿ ಆತ ಜನ್ಮ ಎತ್ತುತ್ತಾನೆ. ಮಾನುಷ ಜನ್ಮದಿಂದ ಅವನಿಗೇನಾಗುತ್ತೆ? ಇವತ್ತಿನ ಭಾಷೆಯಲ್ಲಿ ಹೇಳಬೇಕಂದ್ರೆ ಪ್ರಮೋಷನ್. ಅಲ್ಲಿಗೆ ಆ ಎತ್ತರಕ್ಕೆ ಹೋಗ್ತಾನೆ. ಇದು ಒಂದು. ಅದನ್ನು ಸ್ಫುಟವಾಗಿ ಸ್ಪಷ್ಟವಾಗಿ ಓದಿ ಪಾರಾಯಣ ಮಾಡುವವನಿಗೆ. ಎರಡನೇದು ಏನಾಗ್ತಾನೆ ಅಂದರೆ ಸಿದ್ಧ. ಸಿದ್ಧ ಅನ್ನೋದಕ್ಕೆ ಅರ್ಥ ಅವನಿಗೆ ಅಷ್ಟಸಿದ್ಧಿಗಳು ಕೈಗೂಡ್ತವೆ. ಅಣಿಮ, ಮಹಿಮ, ಗರಿಮ, ಲಘಿಮ, ಪ್ರಾಪ್ತಿ, ಪ್ರಾಕಾಮ್ಯ, ವಶಿತ್ವ, ಈಶಿತ್ವ. ಇದನ್ನು ಹೇಳಿದ್ದೇನೆ ತುಂಬ ಸಲ, ಹಾಗಾಗಿ ಹೆಸರು ಮಾತ್ರ ಹೇಳ್ತೇನೆ ಮತ್ತು ವಿವರಣೆ ಮಾಡಲಿಕ್ಕೆ ಹೋಗೋದಿಲ್ಲ. ಈ ಅಷ್ಟಸಿದ್ಧಿಗಳನ್ನು ಆತ ಪಡ್ಕೊಂಡು ಅವನೇನಾಗ್ತಾನೆ? ಹಿ ಬಿಕಮ್ಸ್ ಸ್ವಯಂ ಸಿದ್ಧ. ಅಷ್ಟೇ, ಅವನೇ ಆ ಸಿದ್ಧ ಅಂತ ಕರೆಸಿಕೊಳ್ತಾನೆ. ಸಿದ್ಧ ಅಂದರೆ ಈ ಎಲ್ಲ ಸಿದ್ಧಿಗಳನ್ನು ತನ್ನ ಅಧೀನವಾಗಿ ಇಟ್ಟುಕೊಂಡವನು ಸಿದ್ಧ ಅಂತ ಆಯಿತು. ಮತ್ತು ಮೂರನೇದು ಏನು ಫಲ ಆಗ್ತದೆ ಅಂತಂದರೆ ಅವನಿಗೆ ಸಗಣ. ಸಗಣ, ಸಹ ಗಣ, ಅವನು ಹರನ ಗಣಗಳಲ್ಲಿ ಒಬ್ಬನಾಗ್ತಾನೆ. ಇದು ಮೂರನೇ ಫಲ. ಅದಾದಮೇಲೆ ಮತ್ತೆ ನಾಲ್ಕನೇದೇನು ಅಂದರೆ ಗಂಧರ್ವೋ ಜಾಯತೆ ವನೆ. ಅಲ್ಲೇ ಉಂಟದು. ಅವನು ವನೆ, ಕಾಡಿನಲ್ಲಿ ಗಂಧರ್ವನಾಗಿ ಹುಟ್ಟುತ್ತಾನೆ ಅಂತ. ಅಲ್ರಿ, ಕಾಡಿನಲ್ಲಿ ಗಂಧರ್ವನಾಗಿ ಹುಟ್ಟೋದು ಸಹ ಒಂದು ಒಳ್ಳೆಯ ಫಲವಾ ಅಂತಂದರೆ ಹೌದು. ಯಾಕೆ ಈ ಮಾತನ್ನು ಹೇಳ್ತಾರೆ ಅಂದರೆ, ಗಂಧರ್ವ ಜನ್ಮ ಎನ್ನುವಂಥದ್ದು ನಮಗಿಂತ ಮೇಲಿನ ಜನ್ಮ ಒಂದು. ಈ ಗಂಧರ್ವರು ಅವರು ಸಂಚಾರ ಮಾಡೋದೇ ವಿಶೇಷವಾಗಿ ಕಾಡಿನಲ್ಲಿ ಅಂತ. ಏನು ಅಂದರೆ ವನೇ ಗಂಧರ್ವ ಅಂತ ಒಂದು ಮಾಸು ಉಂಟು. ಅಂದರೆ ಈ ಗಂಧರ್ವರು ಇರೋದೇ ಕಾಡಿನಲ್ಲಾದ್ದರಿಂದ ಅವನು ಕಾಡಿನಲ್ಲಿ ಹುಟ್ಟುತ್ತಾನೆ ಗಂಧರ್ವನಾಗಿ ಅಂತ ಹೇಳಿದ್ದಾರೆ. ಒಂದು. ಅದರ ಜೊತೆಗೆ ಇನ್ನೊಂದು ಏನು ಕೇಳಿದರೆ, ನಾಡಿಗಿಂತ ಸಾಧನೆಗೆ ಕಾಡೇ ಅನುಕೂಲವಾದ್ದರಿಂದ ಆತ ಅಲ್ಲಿ ಹುಟ್ಟುತ್ತಾನೆ ಎನ್ನುವಂಥದ್ದು ಇದರ ಇನ್ನೊಂದು ರೀತಿಯ ಅರ್ಥ. ಇಲ್ಲಿಗೆ 4 ಅರ್ಥವನ್ನು ನಾನು ಹೇಳಿದಾಗಾಯ್ತು. ಇನ್ನು 5ನೇ ಅರ್ಥ ಏನು ಅಂತಂದರೆ, ಆತ ಗಂಧರ್ವೋ ಜಾಯತೆ ವನೆ ಅಲ್ಲ, ಗಂಧರ್ವೋ ಜಾಯತೆ ಅವನೇ ಅಂತ ಪದಚ್ಛೇದ ಮಾಡಬೇಕು. ಅವನೇ ಅಂದರೆ ಭೂಮಿ. ಅವನು ಅವನೇ ಅಂದರೆ ಈ ಭೂಮಿಯಲ್ಲಿ ಏನಾಗ್ತಾನೆ ಅಂದರೆ ಗಂಧರ್ವ ಜಾಯತೆ. ಉತ್ಕೃಷ್ಟನಾದಂಥ ಗಂಧರ್ವ ಅಂದರೆ ಆತ ಒಬ್ಬ ಉತ್ಕೃಷ್ಟನಾದ ರಾಜನಂತೆಯೋ ಮಂತ್ರಿಯಂತೆಯೋ ರಾಜ್ಯಭಾರ ಮಾಡುವಂಥ ವ್ಯಕ್ತಿಯಾಗಿ ಆತ ಹುಟ್ಟುತ್ತಾನೆ. ಹೀಗೆ 5 ರೀತಿಯ ಫಲವನ್ನು ಹೇಳಿದ್ದಾರೆ. ಯಾರಿಗೆ? ಇದನ್ನು ಪ್ರಾಮಾಣಿಕವಾಗಿ ಸ್ಫುಟವಾಗಿ ಓದುವವರಿಗೆ. ಸರಿಯಾದಂಥ ಮಾರ್ಗದರ್ಶನ ಪಡ್ಕೊಂಡು ಓದಬೇಕು. ಒಂದು. ಇಲ್ಲಿ ಸ್ಫುಟ ಅನ್ನೋದಕ್ಕೆ ಏನು ಅರ್ಥ ಅಂದರೆ, ನಮ್ಮಲ್ಲಿ ಕೆಲವು ಪಾರಾಯಣಗಳಿಗೆ ಕೆಲವು ನಿಯಮಗಳಿವೆ. ಈ ನಿಯಮಗಳು ಭಾಗವತ ಪಾರಾಯಣಕ್ಕೆ ಇಲ್ಲ. ಅಲ್ಲೂ ಸ್ಫುಟವಾಗಿರಬೇಕು. ಆದರೆ ಇಲ್ಲಿ ಮುಂದೆ ಹೇಳ್ತಾರೆ, ಪಾರಾಯಣ ಮಾಡಬೇಕಿದ್ರೆ ಅವನು ತೀರಾ ಮೆತ್ತಗೂ ಓದಬಾರ್ದು, ತುಂಬ ಹೈ ಪಿಚ್ಚಲ್ಲೂ ಓದಬಾರ್ದು. ಮಧ್ಯಮ ಸ್ವರೇಣ ಪಠೇತ್ ಅಂದರೆ ನಿನ್ನ ಸ್ವರ ಆಗಿರಬೇಕು, ಮೊದಲಿನಿಂದ ಕೊನೆಯವರೆಗೂ ಒಂದೇ ಸ್ವರ ಇರಬೇಕು. ಯಾವುದೋ ಬೇಜಾರಾಯಿತು, ಒಂದು ಅಧ್ಯಾಯಕ್ಕೆ ಬೇರೆ ರಾಗ ಹಾಕಿ ಓದ್ಬಿಡ್ತೇನೆ ನಾನು ಅಂತ. ಈಗ ನಮ್ಮಲ್ಲಿ ಸಾಮಾನ್ಯವಾಗಿ ಸೌಂದರ್ಯ ಲಹರಿಯನ್ನು ಮೊದಲೆಲ್ಲ ಹೇಳ್ಕೊಡ್ತಾಯಿದ್ರು. ಈಗ ಸ್ವಲ್ಪ ಕಡಿಮೆ ಆಗಿದೆ. 5 ಶ್ಲೋಕಕ್ಕೆ ಬೇರೆ ಬೇರೆ ರಾಗ. ಗೊತ್ತಾಯ್ತಲ್ಲ? ಆ ರಾಗ ಅನ್ನೋದಕ್ಕೆ 2 ಅರ್ಥ. ಇವರು ಸಂಗೀತದ ರಾಗವನ್ನೇ ಹಾಕಲಿ, ಆದರೆ ರಾಗ ಅನ್ನೋದಕ್ಕೆ ಅರ್ಥ ಮೋಹ ಅಂತ ಅರ್ಥ, ಅನುರಾಗ ಅಂತ ಅರ್ಥ. ನಮಗೆ ಆ ರಾಗದ ಬಗ್ಗೆ ಮೋಹ ಇರಬಾರ್ದು.
ನಮಗೆ ಬೇಕಾದದ್ದೇನು ಒಳಗಡೆಯಿಂದ ಭಕ್ತಿ ಇರಬೇಕು. ನೀವು ಯಾವಾಗ ರಾಗದ ಬಗ್ಗೆನೇ ಹೆಚ್ಚು ಗಮನ ಕೊಡ್ತಾ ಹೋಗ್ತೀರೋ ಒಳಗಡೆ ಏನಾಗುತ್ತೆ ಭಕ್ತಿ, ಅದು ಮಾಯವಾಗಿ ಹೋಗಿಬಿಡ್ತದೆ. ಆದ್ದರಿಂದ ಹೀಗೆ ಸ್ಪಷ್ಟವಾಗಿ ಸ್ಫುಟವಾಗಿ ಉಚ್ಚರಿಸಬೇಕು. ಅದು ಅತ್ಯಂತ ನಿಧಾನವೂ ಆಗಬಾರ್ದು, ಅತ್ಯಂತ ವೇಗವೂ ಆಗಬಾರ್ದು, ಅತ್ಯಂತ ಸಣ್ಣ ಧ್ವನಿಯೂ ಆಗಬಾರ್ದು, ಅತ್ಯಂತ ಎತ್ತರದ ಧ್ವನಿಯೂ ಆಗಬಾರ್ದು. ಒಂದೇ ರೀತಿಯಲ್ಲಿ ಹೋಗ್ತಾ ಇರಬೇಕು ಹೀಗೆ ಅಂತ. ಅದಕ್ಕೆ ಈ ನಿಯಮವನ್ನು ಇದಕ್ಕೆ ವಿಧಿಸಿದ್ದಾರೆ. ಒಂದು, ಅದರ ಜೊತೆಗೆ ಹೇಗೆ ಓದಬಾರದು ಅನ್ನೋದಕ್ಕೆ ಒಂದು ನಿಯಮ ಉಂಟು. ಗೀತಿ ಶೀಘ್ರೀ ಶಿರಃಕಂಪಿ ಯಥಾ ಲಿಖಿತ ಪಾಠಕ ಅನರ್ಥಜ್ಞ ಅಲ್ಪಕಂಠಶ್ಚ ಷಡೇತೆ ಪಾಠಕಾಧಮಾಃ. ಈ 6 ಜನ ಇಂತಹ ಪಾಠಕ್ಕೆ ಅಯೋಗ್ಯರು ಅಂತ. ಯಾರ್ಯಾರು ಅಂದರೆ, ಗೀತಿ ಎಲ್ಲವನ್ನು ಗೀತವಾಗಿ ಹೇಳೋದು, ಸಾಮಾನ್ಯ ಮಾತನ್ನು ಸಹ ಹೇಗೆ ಹೇಳೋದು, ಪದ್ಯ ರೂಪದಲ್ಲಿ ಹೇಳುವುದು. ನಿಮಗೆ ಗೊತ್ತಿರಬೇಕಲ್ವಾ, ಕನ್ನಡದಲ್ಲೇ ಒಂದು ಪ್ರಸಿದ್ಧವಾದ ಕಥೆ ಇದೆ. ಒಬ್ಬ ರಾಜ ಇದ್ದಂತೆ, ಅವನಿಗೆ ಎಲ್ಲಿಲ್ಲದ ಸಂಗೀತದ ಹುಚ್ಚಿತ್ತು. ಕೊನೆಗೆ ಅವನು ಒಂದು ಎಲ್ಲ ಕಡೆಗೂ ಸತ್ತೋಲೆ ಎಂಬ ಹೆಸರಿನ ಸುತ್ತೋಲೆಯನ್ನು ಕಳಿಸಿದ್ದ, ಆಜ್ಞಾಪತ್ರ. ಇನ್ನು ಮುಂದೆ ನನ್ನ ರಾಜ್ಯದಲ್ಲಿ ಎಲ್ಲರೂ ಸಹ ಮಾತನಾಡುವಾಗ ಸಂಗೀತದಲ್ಲೇ ಮಾತನಾಡಬೇಕು ಅಂತ. ತಿಳಿದವರು ಹಿಂಗೆ ಅಂದ್ಕೊಂಡಿರ್ತಾರೆ ಪಾಪ. ಏಕೆಂದರೆ ಆಳುವವರು ಮೂರ್ಖರಾದ್ರೆ ಇನ್ನೇನಾಗತ್ತೆ, ನಮ್ಮ ಹಣೆ ಬರದಂಗೆ ಆಗತ್ತೆ ಅಷ್ಟೇ. ಇಳಿಯೋ ಅಂತಂದರೆ ಇಳಿಯೋಕೆ ರೆಡಿ ಇಲ್ಲ ನಾನು ಅಂತ ಹೇಳೋವರೇ ಜಾಸ್ತಿ. ಇಂತಹ ಸ್ಥಿತಿಯಲ್ಲಿ ಎಲ್ಲರೂ ಸಂಗೀತದಲ್ಲೇ ಮಾತನಾಡಬೇಕು ಅಂದರೆ ಏನು ಮಾಡಬೇಕು? ಸರಿ, ಒಪ್ಕೊಂಡ್ರು ಜನ. ಒಂದು ಸಲ ಏನಾಯಿತು ಅಂದರೆ, ಆ ಅರಸನ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದುಬಿಡ್ತು. ಈಗ ಆ ಬೆಂಕಿ ಬಿದ್ದ ಸುದ್ದಿಯನ್ನು ಅಲ್ಲಿನ ಕುದುರೆ ಲಾಯದವನು ಬಂದು ಅರಮನೆಯಲ್ಲಿ ರಾಜನಿಗೆ ಹೇಳಬೇಕು. ಹೇಗೆ ಹೇಳಬೇಕು? ಶುರು ಮಾಡ್ದ ಸಂಗೀತದೊಳಗೆ. ಎಳೆದ ರಾಜರೇ ಅನ್ನೋದಕ್ಕೇನೆ ಶುರು ಮಾಡಿದ ಆಲಾಪನ. ಆಮೇಲೆ ಅಷ್ಟೇ ಬೆಮ್ಮಂದ, ಮತ್ತೆ ಮುಂದೆ ಹೇಳ್ತಾನೆ ಇಲ್ಲ, ಅವನು ಕೀ ಅಂತ ಹೇಳ್ತಾನೆ ಇಲ್ಲ, ಬೆಂಕಿ ಅಂತ. ಇವನಿಗೆ ಗಾಬರಿ, ಬೇಗ ಹೇಳ, ಅಲ್ಲ ಸಂಗೀತ ನೀವೇ ತಾನೇ ಆರ್ಡರ್ ಮಾಡಿತ್ತು ಹೀಗೆ ಅಂತ. ಹಾಗೆ ಕುದುರೆ ಲಾಯಕ್ಕೆ ಬೆಂಕಿ ಬಿದ್ದಿದೆ ಅಂತ ಹೇಳೋಷ್ಟೊತ್ತಿಗೆ ಅಲ್ಲಿ ಪೂರ್ತಿ ಏನಾಗಿತ್ತು, ಸುಟ್ಟೋಗಿತ್ತು. ಹಾಗೆ ಎಲ್ಲವನ್ನೂ ಸಹ ನೀವು ಗೀತ ರೂಪದಲ್ಲಿ ಹೇಳುವುದು ಸಹ ಅದು ದೊಡ್ಡ ಅಪರಾಧ. ಒಂದು, ಯಾವುದು ಗೀತ ರೂಪ ಹೇಳಬೇಕು ಅದನ್ನು ಮಾತ್ರ ಗೀತ ರೂಪದಲ್ಲಿ ಹೇಳಬೇಕೆ ಅಷ್ಟೇ ಹೊರತು ಗದ್ಯಗಳನ್ನೆಲ್ಲ ಗೀತ ರೂಪದಲ್ಲಿ ಹೇಳ್ತಾ ಕೂತ್ಕೊಂಡ್ರೆ, ಅಥವಾ ಸಾಮಾನ್ಯ ವಾಕ್ಯವನ್ನು ಸಹ, ನಾಳೆ ನೀವು ನಮ್ಮನೆಗೆ ಬರ್ತೀರಾ ಅಂತ ಒಂದು ವಾಕ್ಯನಪ್ಪ, ಅದನ್ನು ಸಹ ನೀವು ಒಳ್ಳೆ ರಾಗ ಹಾಕ್ಕೊಂಡು ಹೇಳ್ತಾ ಇದ್ದರೆ ಒಂದು ನಾಳೆ ಅಲ್ಲ 3 ದಿವಸ ಆದರೂ ನಿಮ್ಮ ಮನೆಗೆ ಬರೋದಿಲ್ಲ ಅಲ್ವಾ? ಹಾಗಾಗಿ ಎಲ್ಲವನ್ನೂ ಗೀತವಾಗಿ ಹೇಳುವುದು ಸಹ ಪಾಠಕನಲ್ಲಿರುವಂಥ ಒಂದು ದೋಷ. ಅದಾದಮೇಲೆ ಶೀಘ್ರಿ, ಇನ್ನು ಕೆಲವು ಜನ ಇರ್ತಾರೆ, ಅವರು ಮಾತಾಡುವಾಗ ಎಕ್ಸ್ಲೀಟ್ರ್ ಕೊಟ್ಕೊಂಡೇ ಇರ್ತಾರೆ. ಅವ್ರು ಏನು ಹೇಳ್ತಾರೆ ಅಂತ ಗೊತ್ತಾಗಲ್ಲ, ಲೊಳ ಅಂತಾರೆ. ಈ ಹಂಡೆ ಒಳಗಡೆ ತೊಂಡೆಕಾಯಿ ಹಾಕೋದು ಅಂತ ಹೇಳ್ತಾರಲ್ಲ, ಹಾಗೆ ವಿಪರೀತ ವೇಗ, ಅದೂ ಸಹ ತಪ್ಪು. ಗೀತೆ ಶೀಘ್ರಿ ಅಂದರೆ ಎಲ್ಲವನ್ನೂ ಅತ್ಯಂತ ಶೀಘ್ರವಾಗಿ ಹೇಳುವವನು, ಓಡಿಸೋದು ಅಂತ, ಅವನು ಪಾಠಕ್ಕೆ ಅಧಮ. ಇನ್ನು ಕೆಲವು ಜನ ಇರ್ತಾರೆ ಶಿರಃಕಂಪಿ ಅಂತ, ಅಂದರೆ ಮಾತಾಡಿದ್ದಕ್ಕಿಂತ ಹೆಚ್ಚಿಗೆ ತಲೆ ಅಲ್ಲಾಡಿಸಿದ್ದೇ ಜಾಸ್ತಿ. ನಾನು ಹೇಳ್ತಾರಲ್ಲ, ಅವನಿಗಿಂತ ಅದೇ ಭಾರ ಅಂತ. ಹಾಗೆ ಏನು ಮಾಡೋದು ಕೇಳಿ, ತಲೆ ಅಲ್ಲಾಡಿಸೋದು ಅಷ್ಟೇ, ಏನೋ ಭಾಳ ದೊಡ್ಡ ವಿದ್ವಾಂಸ ತಾನು ಅನ್ನೋ ತರಹ. ಅದೂ ಸಹ ಆ ಪಾಠದ ಅಧಮತೆಯಲ್ಲೇ ಬರ್ತದೆ. ಗೀತಿ ಶೀಘ್ರಿ ಶಿರಃಕಂಪಿ. ಅದಾದಮೇಲೆ ಯಥಾಲಿಖಿತ ಪಾಠಕ, ಅಲ್ಲಿ ಏನಿದೆಯೋ ಹಾಗೆ ಓದೋನು, ಅಂದರೆ ತಪ್ಪಿದ್ದು ತಪ್ಪನ್ನೇ ಓದ್ತಾನೆ ಅವನು. ಅದನ್ನು ತಿದ್ದುಕೊಂಡು ಸರಿಪಡಿಸ್ಕೊಂಡು ಓದಬೇಕು ಅನ್ನೋದು ಅವನಿಗೆ ಗೊತ್ತಿಲ್ಲ. ಹೇಳ್ತಾರಲ್ಲ ಹಿಂದಿಯಲ್ಲಿ ಮಕ್ಕಿ ಕಾ ಮಕ್ಕಿ ಅಂತ, ಅದ್ರ ಬಗ್ಗೆ ಒಂದು ದೊಡ್ಡ ಕಥೆನೇ ಉಂಟು. ಮತ್ಪನ ಒಬ್ಬರು ಪ್ರೊಫೆಸರ್ ಇದ್ರಂತೆ. ಅವರು ಏನು ಮಾಡಿದ್ರು ಕೇಳಿದರೆ, ತುಂಬ ನೋಟ್ಸನ್ನು ಪ್ರಿಪೇರ್ ಮಾಡಿದರು.
ಕೊನೆಗೆ ತುಂಬ ನೋಟ್ಸ್ ಆಯ್ತಲ್ಲ, ಆವಾಗೆಲ್ಲ ಈ ಜಿರಾಕ್ಸು ಎಲ್ಲ ಇಲ್ಲದೇ ಇರೋ ಕಾಲ. ತನ್ನ ಶಿಷ್ಯನ ಕರೆದು ಹಿಡಿದು ಇದಷ್ಟನ್ನು ಕಾಪಿ ಮಾಡಿಬಿಡಪ್ಪ ಅಂತ ಕಾಪಿ ಮಾಡ್ತಾ ಇದ್ದ. ಎಲ್ಲೋ ಒಂದು ಪೇಜನ್ನು ಹೀಗೆ ತಿರುವಾಗ ನೋಡಿದ್ರೆ ಅಲ್ಲೊಂದು ನೊಣ ಸತ್ತು ಬಿದ್ದಿತ್ತು, ಅಂಟುಬಿಟ್ಟಿದೆ ಅದಕ್ಕೆ. ನೋಡ್ದ ಅವನು, ಓಹೋ, ನಾನು ಹೇಗೆ ಬರೆದಿದ್ದನೋ ಹಾಗೆ ಬರಬೇಕು ಅಂತ ಹೇಳಿದ್ದಾರೆ ಅವರು, ಹಾಗೆ ಮಾಡಿದ್ದಾನೆ. ಇಲ್ಲಿ ನೊಣ ಇದೆ, ಏನು ಮಾಡೋದು, ಸತ್ತೋಗಿದೆಯಲ್ಲ ಅದು. ತಕ್ಷಣ ಒಂದು ನೊಣವನ್ನು ಹಿಡಿದ, ಸಾಯಿಸ್ದ, ಅಂಟಿಸ್ದ. ದಿಸ್ ಇಸ್ ಕಾಲ್ಡ್ ಮಕ್ಕಿ. ಇದು ಸಹ ತಪ್ಪು. ಯಥಾಲಿಖಿತ ಪಾಠಕ. ಮತ್ತು 5ನೇದು ಅನರ್ಥಜ್ಞ, ಅರ್ಥ ಮಾಡಿಕೊಳ್ಳದೇ ಓದುವುದು. ಅದೊಂದು ದೊಡ್ಡ ತಪ್ಪು, ಘೋರ ಅಪರಾಧ ಅದು. ನಾವು ದುರ್ಗಾ ಸಪ್ತಶತಿ ಪಾರಾಯಣವನ್ನೇ ಮಾಡ್ತೇವೆ ಅಂತ ಇಟ್ಕೊಳ್ಳಿ, ಒಂದು 10 ವರ್ಷ ಕೇಳ್ಬೋದು ಅವನನ್ನು. ನೀವು ಇಷ್ಟು ವರ್ಷದಿಂದ ಪಾರಾಯಣ ಮಾಡ್ತಾ ಇದ್ದು ನಾವು ಯಾವ್ದಾರು ಒಂದು ಅಧ್ಯಾಯಕ್ಕೆ ಅರ್ಥ ಹೇಳ್ತೀರಾ ಅಂತ ಕೇಳಿಬಿಟ್ರೆ, ಅದೆಲ್ಲ ನನಗಾಗೋದಿಲ್ಲ, ಅರ್ಥ ಆಗಲಿಲ್ಲ ಅಂತ ಹೇಳೋದಿಲ್ಲ, ಪುರುಷೊತ್ತಿಲ್ಲ ನನಗೆ ಅಂತ. ಹಾಗಾಗಿ ಅದು ಸಹ ಏನೋ ಪಾಠದ ಅಧಮತೆ. ಅವನು ಸಹ ನಾಲಾಯಕ್ ಇದನ್ನು ಮಾಡೋದಕ್ಕೆ. ಯಥಾಲಿಖಿತ ಪಾಠಕ ಅನರ್ಥಜ್ಞ. ಅಥವಾ ಇನ್ನು ಕೆಲವು ಜನ ಇರ್ತಾರೆ, ಅಲ್ಲಿರೋದೊಂದು ಇವರು ಅರ್ಥ ಮಾಡ್ಕೊಳ್ಳೋದು ಇನ್ನೊಂದು. ಒಂದು ಅರ್ಥ ಆಗದೇ ಇರುವುದು ಒಂದು ತಪ್ಪು, ಇದ್ದಿದ್ದನ್ನು ಬಿಟ್ಟು ಇಲ್ಲೇ ಇರೋದನ್ನು ಅರ್ಥ ಮಾಡಿಕೊಂಡು ಓದೋದು ಇನ್ನೊಂದು ತಪ್ಪು. 5 ಆಯಿತು ಇಲ್ಲಿಗೆ. ಕೊನೆಗೆ ಅನರ್ಥಜ್ಞ ಅಲ್ಪಕಂಠಶ್ಚ. ಅಲ್ಪಕಂಠ ಅಂದರೆ ಅವರು ಸ್ವರನೇ ಬಿಡೋದಿಲ್ಲ, ಗಂಟ್ಲಿಂದ ಈಚೆನೇ ಬರೋಲ್ಲ ಮಾತು. ಇಂಥವ್ರಿಗೆ ಏನಂತ ಹೆಸರು? ಅಲ್ಪಕಂಠ. ಗೊಯ್ಯ 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 ಅಂತ ಹೇಳೋದು. ಇವರು ಸಹ ಪಾಠಕ್ಕೆ ಪಾರಾಯಣಕ್ಕೆ ಅಧಮರು. ಹೀಗೆ ಈ 6 ತರಹದ ದೋಷಗಳು ಇಲ್ಲದೆ ಓದುವುದು ಸ್ಫುಟವಾದಂತಹ ಓದು. ಅದಕ್ಕೋಸ್ಕರ ಅದನ್ನು ಹೇಳ್ತಾರೆ, ಸ್ಫುಟವಾಗಿ ಓದಬೇಕು. ಇಂಥವನು ಇದಕ್ಕೆ ಅರ್ಹ. ಸಸಿದ್ಧ ಸಗಣ ಸೋಪಿ ಗಂಧರ್ವೋ ಜಾಯತೆ ವನೇ ಅಂತ. ಇಷ್ಟಾದ ಮೇಲೆ ಮುಂದೆ 10ನೇ ಶ್ಲೋಕ. ಈ ಶ್ಲೋಕವನ್ನು ನಾವು ಅರ್ಥ ತಿಳ್ಕೊಂಡಾಗ ಒಂದು ಸಂಶಯ ಬರ್ತದೆ ನಮಗೆ. ಏನು ಅಂದರೆ, ಏನಿದ್ರೂ ಸಹ ಇವನು ಕಾಡಿನಲ್ಲಿ ಹುಟ್ಟುತ್ತಾನೆ ಗಂಧರ್ವನಾಗಿ ಅಂತಂದರೆ ಅವನಿಗೆ ಅಲ್ಲಿ ಏನು ತೊಂದರೆ ಆಗೋದಿಲ್ವಾ? ಕಾಡಿನಲ್ಲಿ ಅವನು ಜನ್ಮ ತಾಳಿದೆ ಅವನಿಗೆ ಭಯ ಆಗೋದಿಲ್ವಾ? ಅಥವಾ ಬೇರೆ ಬೇರೆ ಪ್ರಾಣಿಗಳಿಂದ ಅವನಿಗೆ ಹಿಂಸೆ ಆಗೋದಿಲ್ವಾ? ಇತ್ಯಾದಿ ಎಲ್ಲ ಸಂಶಯ ಬಂದರೆ ಅದಕ್ಕೆ ಈ 10ನೇ ಶ್ಲೋಕ ಉತ್ತರವನ್ನು ಹೇಳುತ್ತೆ. ನಚೈವಾಪ್ಯಟತಸ್ತಸ್ಯ ಭಯಂ ಕ್ವಾಪಿ ಹಿ ಜಾಯತೆ ನಾಪಮೃತ್ಯು ವಶಂ ಯಾತಿ ಮೃತೋ ಮೋಕ್ಷಮವಾಪ್ನುಯಾತ್. ಏನಂದರೆ, ಅವನು ನೋಡಿ, ಅಟತಃ ತಸ್ಯ, ಕಾಡಿನಲ್ಲಿ ಸಂಚರಿಸ್ತಾ ಇರುವಂಥ ಅವನಿಗೆ ನ ಭಯಂ ಕ್ವಾಪಿ, ಯಾವುದೇ ರೀತಿಯ ಭಯವೂ ಸಹ ಆಗುವುದಿಲ್ಲ. ಭಯ ಆಗೋದು ನಮ್ಮ ನಿಮ್ಮಂಥವರಿಗೆ. ಆ ಎತ್ತರದ ಉಪಾಸನೆ ಮಾಡುವವರಿಗೆ ಯಾವುದೇ ರೀತಿಯ ಭಯವೂ ಆಗುವುದಿಲ್ಲ. ಅದು ಕೇವಲ ದುರ್ಗಾ ಸಪ್ತಶತಿಗೆ ಮಾತ್ರ ಅಲ್ಲ, ಅಧ್ಯಾತ್ಮದ ತೀವ್ರವಾದ ಸಾಧನೆ ಮಾಡುವವರಿಗೂ ಸಹ ಯಾವುದೇ ರೀತಿಯ ಭಯ ಆಗುವುದಿಲ್ಲ. 2 ವ್ಯಕ್ತಿಗಳನ್ನು ನಾನಿಲ್ಲಿ ಉದಾಹರಿಸಬೇಕು. ಏಕೆಂದರೆ ಇಂಥ ಒಂದು ಗ್ರಂಥದ ಚಿಂತನೆ ನಡೆಯುವಾಗ ಅಂಥವ್ರ ಹೆಸರು ಬಂದರೆ ಈ ಚಿಂತನೆ ಹೆಚ್ಚು ವೀರ್ಯವತ್ತರವಾಗಿ ಇರ್ತದೆ. ಒಬ್ಬರು ಸದಾಶಿವ ಬ್ರಹ್ಮೇಂದ್ರರು, ಅವರ ಹೆಸರನ್ನು ತುಂಬ ಸಲ ನಾನಿಲ್ಲಿ ಹೇಳಿದ್ದೇನೆ. ತಮಿಳುನಾಡಿನಲ್ಲಿ ಅವರ ಅಧಿಷ್ಠಾನ ಉಂಟು, ನೆರೂರಿನಲ್ಲಿ. ಅವರು ದೇಹದ ಪರಿವೆಯನ್ನೇ ಮೀರಿದವರು. ಕಾಡಿನಲ್ಲಿ ಇರ್ತಾಯಿದ್ರು ಎಷ್ಟೋ ಸಲ. ಅದರ ಜೊತೆಗೆ ಎಲ್ಲೋ ಹೋಗ್ತಾರೋ ಅಲ್ಲಿ ಎಷ್ಟೋ ಸಲ ಸಮಾಧಿ ಸ್ಥಿತಿಗೆ ಹೋಗಿಬಿಡ್ತಿದ್ರು ಅವರು. ಆ ಕಾವೇರಿ ತೀರದಲ್ಲಿ ಅವರು ಹಾಗೆ ಕುಳಿತಿದ್ರೆ ಹಾಗೆ ಸಮಾಧಿ ಸ್ಥಿತರಾಗಿಬಿಡ್ತಾಯಿದ್ರು. ಅದೊಂದು ಸಲ ಅಂತೂ ಅವರು ಕುಳಿತಾಗಲೇ ವಿಪರೀತ ಮಳೆ ಬಂತು. ಆ ಮಳೆ ನೀರಿನ ರಭಸಕ್ಕೆ ಒಂದಿಷ್ಟು ಮರಳು ರಾಶಿಗಳು ಬಂದು ಅವರನ್ನು ಮುಚ್ಚಿಕೊಂಡು ಹೋಗ್ಬಿಡ್ತು, ಕೊಚ್ಕೊಂಡು ಹೋಗಲಿಲ್ಲ. ಹಾಗೆ 15-20 ದಿನಗಳ ಕಾಲ ಹಾಗೆ ಒಳಗಡೆ ಇದ್ದರು ಅವರಿಗೆ. ಯೋಗಿಗಳಿಗೆ ಇದೆಲ್ಲವೂ ಸಾಧ್ಯ. ಆಮೇಲೆ
ಆ ಮರಳನ್ನು ಉಪಯೋಗಿಸ್ಬೇಕು ಅಂತ ಒಬ್ಬಾತ ರೈತ ಬಂದು ಅದನ್ನು ಅಗಿತಾ ಇದ್ದಾಗ ಆತನಿಗೆ ಇವರು ಸಿಕ್ಕರು ಅಲ್ಲಿ. ಭಯಂ ಪುಂಸಾಂ ನ ಜಾಯತೆ. ಮತ್ತು ಇನ್ನೊಂದು ಸಂದರ್ಭ ಹೇಳಿದ್ದೇನೆ, ಅವರು ಎಲ್ಲೆಂದರಲ್ಲಿ ಹಾಗೆ ದಿಗಂಬರರಾಗಿ ನೇಕೆಡ್ ಆಗಿ ಹೋಗ್ಬಿಡ್ತಿದ್ರು ಎಷ್ಟೋ ಸಲ. ಹಾಗೆ ಹೋಗ್ತಾ ಹೋಗ್ತಾ ಇರೋ ಒಂದು ಸಲ ಈ ಮಮ್ಮಡಿಯನ್ಸ್ ಏರಿಯಾಕ್ಕೆ ಹೋಗ್ಬಿಟ್ರು, ಪ್ರದೇಶಕ್ಕೆ. ಅವ್ನು ನೋಡ್ದ, ಅವನೊಬ್ಬ ಹುಚ್ಚ ಬಂದಿದ್ದಾನೆ ಅಂತ. ಹಾಗೆ ಅಂದ್ಕೊಂಡು ಏನು ಮಾಡಿದ, ಮೊದಲೇ ಅದು ಕೆಲಸ ಅದೇ ಆಗಿತ್ತು. ಒಂದು ಸ್ಪೇರ್ ಪಾರ್ಟ್ಸನ್ನು, ಗೊತ್ತಾಯ್ತಲ್ಲ ಸ್ಪೇರ್ ಪಾರ್ಟ್ಸ್ ಅಂದರೆ ವಿಭಾಗ ಮಾಡಿಕೊಡೋದು. ಅದೇ ಕತ್ತಿಯನ್ನು ಬೀಸಿದ, ಅವರ ಎಡಗೈ ಕಳಚಿ ಬಿದ್ದೋಯ್ತು ತುಂಡಾಗಿ. ಅವರು ಯಾವುದೇ ರೀತಿಯ ಪ್ರತಿಕ್ರಿಯೆಯನ್ನು ಮಾಡದೆ ಹೋಗ್ತಾನೆ ಇದ್ದರು. ಆಗ ಇವನಿಗೆ ಎಚ್ಚರ ಆಯಿತು, ಈ ಸಾಬಿಗೆ, ಓಹ್ ಹಿ ಮಸ್ಟ್ ಬಿ ಎ ಮಹಾಪುರುಷ ಅಂಥೇಳಿ ತಕ್ಷಣ ಆ ಬಿದ್ದು ಹೋದಂಥ ಕೈಯನ್ನು ಎತ್ಕೊಂಡು ಬಂದು ಅವರನ್ನು ತಡೆದು ನಿಲ್ಲಿಸಿ ಅಲ್ಲಾಡಿಸಿ, ಮೈನೇ ಏ ಘೋರ ಅಪರಾಧಿಕೀಯ ಅಂತ ಹೇಳಿ ಅವನು ಪ್ರಾರ್ಥಿಸಿದಾಗ ಹೀಗೆ ನೋಡಿ ಹಿಂಗೆ ಅಂದರು ಅವರು. ಅಲ್ಲೇ ಎಲ್ಲಿತ್ತೋ ಅಲ್ಲೇ ಇಟ್ಬಿಡು ಅದನ್ನು ಅಂಥೇಳಿ ಇಟ್ಟ. ಅವ್ರು ಹಿಂಗೆ ಉಜ್ಕೊಂಡು ಹೋದ್ರು, ಸೇರೋಯ್ತು ಅದು ಹೀಗೆ ಅಂತ. ಯೋಗಿಗಳಿಗೆ ಇದೆಲ್ಲವೂ ಸಾಧ್ಯ, ಇದು ಒಂದು. ಹಾಗಾಗಿ ಅವರಿಗೆ ಯಾವುದೇ ಭಯ ಇಲ್ಲ. ಯಾಕೆಂದರೆ ಅವರು ಆ ಪರಬ್ರಹ್ಮ ವಸ್ತುವಿನ ಜೊತೆ ಒಂದಾಗಿ ಬಿಡ್ತಾರೆ, ದೇಹಾಭಿಮಾನವನ್ನು ಕಳ್ಕೊಂಡಿರ್ತಾರೆ. ಹಾಗಾಗಿ ದೇಹಕ್ಕೆ ಏನಾದರೂ ಸಹ ಆ ಎತ್ತರದಲ್ಲಿರುವಂಥ ಯೋಗಿಗಳಿಗೆ, ಸಾಧಕರಿಗೆ ಅದು ಏನೂ ಅನಿಸುವುದಿಲ್ಲ. ಇವತ್ತು ಇನ್ನೊಬ್ಬರು ಮಹಾರಾಷ್ಟ್ರದ ಮಹಾ ಸಂತ ಸಮರ್ಥ ರಾಮದಾಸರು, ಹೆಸರನ್ನು ನೀವು ಕೇಳಿದ್ದೀರಿ ಪ್ರಾಯಶಃ. ಅವ್ರ ಬಗ್ಗೆ ಇಲ್ಲಿ ಉಪನ್ಯಾಸನ ಮಾಡಿದ್ದೇನೆ ನಾನು ಹೀಗೆ ಅಂತ. ಅವರೂ ಸಹ ಅಂಥವರೇ. ಅವರೂ ಸಹ ಆಂಜನೇಯನ ಅವತಾರ ಅಂತ ಪ್ರಸಿದ್ಧಿ ಉಂಟು. ಹಾಗಾಗಿ ಎಷ್ಟೋ ಸಲ ಮರದ ಮೇಲೆ ಇರ್ತಾ ಇದ್ರು ಅವರು. 8-10 ದಿವಸ ಕೆಳಗಡೆನೇ ಇಳಿತಾನೇ ಇರಲಿಲ್ಲ ಅವರಿಗೆ. ಕೊನೆಯಲ್ಲಿ ಕಾಡಿನಲ್ಲಿ ಸಂಚಾರ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ಅವರಿಗೆ ಶರ್ಫೋಜಿ ಮಹಾರಾಜ ಒಂದು ದಂಡವನ್ನು ಕೊಡ್ತಾನೆ. ಹೊರಗಡೆಯಿಂದ ನೋಡೋದಕ್ಕೆ ಅದು ದಂಡ. ಅದನ್ನು ಸ್ವಲ್ಪ ಹೀಗೆ ಟ್ವಿಸ್ಟ್ ಮಾಡಿ ತೆಗೆದ್ರೆ ಅದರೊಳಗಡೆಗೆ ನೀವು ಊಹಿಸಲಿಕ್ಕೆ ಆಗದೇ ಇರುವಂಥ ಒಂದು ಖಡ್ಗ. ಹೀಗೆ ಕಾಡನ್ನೆಲ್ಲ ನೀವು ಸಂಚರಿಸ್ತಾ ಇರ್ತೀರಿ, ಇದು ನಿಮ್ಮ ರಕ್ಷಣೆಗೆ ಬೇಕು, ಇಟ್ಕೊಳ್ಳಿ ಅಂಥೇಳಿ. ಆಗ ಅವ್ರು ಹೇಳಿದಂಥ ಮಾತು, ನನ್ನನ್ನು ರಕ್ಷಿಸುವವನು ಯಾವಾಗಲೂ ನನ್ನ ಜೊತೆಗೆ ಒಬ್ಬ ಇರುವಾಗ ನನಗ್ಯಾಕೋ ಮಹಾರಾಜ ಇದು ಅಂತ ಹೇಳಿ ಆತ ಅದನ್ನು ಒಪ್ಪಿಕೊಳ್ಳುವುದಿಲ್ಲ. ಆದರೂ ಸಹ ನಿಮ್ಮ ಶಿಷ್ಯನ ಜಾಗದಲ್ಲಿದ್ದು ನಾನು ನಿಮ್ಮ ಮೇಲಿನ ಗುರುಭಕ್ತಿಯಿಂದ ಈ ಮಾತನ್ನು ಹೇಳ್ತಾ ಇದ್ದೇನೆ, ಇದನ್ನು ಸ್ವೀಕರಿಸಲೇಬೇಕು ಅಂತ ಆಗ್ರಹಪಡಿಸಿದಾಗ ಕೊನೆಗೆ ಅವರು ಅದನ್ನು ಒಪ್ಪಿಕೊಳ್ತಾರೆ. ಇವತ್ತಿಗೂ ಸಹ ಅದನ್ನು ನೀವು ನೋಡಬಹುದು. ಎಲ್ಲಿ? ಸಜ್ಜನಗಡದಲ್ಲಿ. ಅಲ್ಲಿ 3-4 ರೀತಿಯ ದಂಡಗಳಿವೆ. ಅದರೊಳಗೆ ಒಂದು ದಂಡ ಇದೇನೆ. ಯಾಕೆ ಹೇಳ್ತೇನೆ ಅಂದರೆ ಅವರಿಗೆ ಬೇಕಾಗಿರೋದಿಲ್ಲ, ಆದರೆ ನಮಗೇನಾಗುತ್ತೆ, ಅವ್ರ ಮೇಲಿರೋಂಥ ಪ್ರೀತಿಯಿಂದ, ಪೂಜ್ಯ ಭಾವನೆಯಿಂದ, ಗೌರವದಿಂದಾಗಿ ನಾವೇನಾದ್ರು ಕೊಡಬೇಕು ಹೀಗೆ ಅಂತೇಳಿ. ಹಾಗೆ ಕೊಟ್ಟಿದ್ದಕ್ಕೆ ಕೊನೆಗೆ ಅವರು ಆಯಿತು ನಿನ್ನಿಷ್ಟಂತೆ ಬೇಕು ತಾನೆ. ಒಂದು ಸಲನೂ ಅವರು ಅದನ್ನು ಬಳಸುವ ಸಂದರ್ಭ ಬಂದಿಲ್ಲ. ಇವತ್ತೇನಾಗಿದೆ ಕೇಳಿದರೆ ಅದೊಂದು ಪಳೆಯುಳಿಕೆಯಾಗಿ ಇಂಥವರು ಕೊಟ್ಟಿದ್ದು ಅನ್ನುವಂಥ ಹೆಸರಿನಲ್ಲಿ ನಮಗೆ ಅದು ಗೋಚರ ಆಗ್ತಾ ಇದೆ ಅಲ್ಲಿ. ಅಷ್ಟು ಹಿನ್ನೆಲೆಯಲ್ಲಿ ಮತ್ತೆ ನಚೈವಾಪ್ಯಡತಸ್ಯ ಭಯಂ ಕ್ವಾಪಿ ನ ಜಾಯತೆ. ಹಾಗೆ ಕಾಡಿನಲ್ಲಿ ಸಂಚರಿಸ್ತಾ ಇರುವಂಥ ಅವರಿಗೆ ಯಾವುದೇ ರೀತಿಯಾದಂಥ ಭಯ ಆಗುವುದಿಲ್ಲ. ಭಯಕ್ಕೆ ಕಾರಣ ಹಾಗಿದ್ರೆ ಎಷ್ಟು ಅಂತ ಕೇಳಿದರೆ, ಒಂದು ಭೂತ, ಇವರೇ ದೊಡ್ಡ ಭೂತ, ಇನ್ನೇನು ಮತ್ತೆ ಅವರಿಗೆ. ಭೂತ ಅಂದರೆ ಆ ಭೂತ ಬೇರೆ. ಭೂ ಅಂದರೆ ಭೂಮಿ, ತ ಅಂದರೆ ವ್ಯಾಪಿಸಿದವನು ಅಂತ ಅರ್ಥ. ಭೂತ ತನು ವಿಸ್ತಾರೆ ಅಂತ ಅಂದರೆ ನಾನು ಅಹಂ ಬ್ರಹ್ಮಾಸ್ಮಿ ಅನ್ನೋ ಭಾವನೆಯಲ್ಲಿ ನಿಂತ ಅವನಿಗೆ ನಾನು ಇಲ್ಲದೆ ಇರುವಂಥ ಜಾಗವೇ ಇಲ್ಲ. ಹಾಗಾಗಿ ನನ್ನ ಬಿಟ್ಟು ಇನ್ನೊಂದು ಇಲ್ಲ ಅಂತ ಆದಮೇಲೆ ಇನ್ನೊಂದು ಇದ್ರಲ್ವ ಭಯ. ಹೌದು ತಾನೇ? ಯಾವನು ಎಲ್ಲ ಕಡೆಗೂ ಅದು ಒಂದೇ ತತ್ವವನ್ನು ನೋಡ್ತಾನೋ ಅವನಿಗೆ ಭಯ ಎಲ್ರಿ ಆಗುತ್ತೆ. ಭಯ ಆಗೋದು ನ ತಸ್ಯ ಭಯಂ ಭವತಿ
ಉಪನಿಷತ್ತಿನ ಮಾತು ಹೀಗೆ ಅಂತ. ಮತ್ತು ಈ ಭೂತಗಳ ಭಯ ಇಲ್ಲ. ಅದರ ಜೊತೆಗೆ ಪ್ರೇತಗಳು ಅವನಿಗೆ ಏನು ಮಾಡೋಲ್ಲ, ಅವನು ಸಹಾಯ ಕೇಳ್ಕೊಂಡು ಬಂದಿರ್ತವೆ ಅವು. ಪ್ರೇತ, ಪಿಶಾಚಗಳ ಭಯವೂ ಇಲ್ಲ. ಇನ್ನು ಕಳ್ಳರು, ಕಾಕರು ಅಂತಲ್ಲ, ಕಳ್ಳರು ಇಂಥವ್ರ ಹತ್ರ ಏನು ಕಳ್ಳತನ ಮಾಡ್ಲಿಕ್ಕೆ ಸಾಧ್ಯ ರೀ? ಏನು ತೊಗೊಂಡು ಹೋಗ್ತೀಯ? ತೊಗೊಂಡು ಹೋಗು. ಇವ್ರು ಕೊಟ್ಟರೆ ಅವನಿಗೆ ತೊಗೊಳಕ್ಕಾಗತ್ತಾ ಅದನ್ನು? ಒಳಗಡೆ ಇರೋದೇನು ಜ್ಞಾನ ನಿಧಿ ಅಲ್ವಾ ಅದು, ಹೇಗೆ ಅಂತ. ಅದಾದಮೇಲೆ ಇನ್ನು ಪ್ರಾಣಿಗಳು, ವ್ಯಾಘ್ರ, ಸರ್ಪ ಮೊದಲಾದಂಥ ಪ್ರಾಣಿಗಳ ಭಯ, ಇವೆಲ್ಲ ಬಂದು ಅವರಿಗೆ ಪ್ರದಕ್ಷಿಣೆ ಹಾಕಿ ಹೋಗ್ತಾ ಇರ್ತವೆ ಅಷ್ಟೇ. ಯಾಕೆಂದರೆ ಅವುಗಳಿಗೆ ಈ ಜ್ಞಾನಿಗಳನ್ನು ಗುರುತಿಸಿದಂಥ ದೃಷ್ಟಿ ನಮಗಿಂತ ಹೆಚ್ಚಾಗಿರ್ತದೆ. ಹಾಗಾಗಿ ನಾವು ಅವ್ರನ್ನ ಅರ್ಥ ಮಾಡಿಕೊಳ್ಳಲಾರೆವು, ಆದರೆ ಅವು ಅರ್ಥ ಮಾಡ್ಕೊಳ್ತೇವೆ. ಈ ಮಾತನ್ನು ನಾನು ಪ್ರತ್ಯಕ್ಷ ನೋಡಿದಂಥ ಒಂದು ಘಟನೆಯನ್ನು ಹೇಳಬೇಕು ಸಮರ್ಥನೆ ಮಾಡೋದಕ್ಕೆ, ಈ ಮಾತನ್ನು ಸಮರ್ಥನೆ ಮಾಡೋದಕ್ಕೆ. ನಮ್ಮ ಊರಿನ ಹತ್ತಿರ ಒಬ್ಬ ಸಂತರು ಇದ್ದರು. ಅವರ ಕೊಟ್ಟಿಗೆಯಲ್ಲಿ, ಕೌಶೆಡ್ನಲ್ಲಿ ತುಂಬ ಹಸುಗಳಿದ್ದು. ಅಂಥವರಿಗೆ ಕೆಲವು ಜನ ಏನು ಮಾಡ್ತಾರೆ ಕೇಳಿದರೆ, ತಮಗೆ ಯಾವ ಹಸುಗಳು ತುಂಬ ಉಪದ್ರವ ಕೊಡ್ತಾವೋ ಅವುಗಳನ್ನು ಅವ್ರಿಗೆ ದಾನ ಕೊಟ್ಬಿಡೋದು. ನಮ್ಮ ಮನುಷ್ಯರ ಸ್ವಭಾವ ಹೇಗಿರುತ್ತೆ ಅಂದರೆ, ನಾವು ಇದನ್ನು ಮಹಾತ್ಮರಿಗೆ ಕೊಡ್ತಾ ಇದ್ದೇವೆ, ಒಳ್ಳೆಯದನ್ನು ಕೊಡಬೇಕು ಅನ್ನೋದಿಲ್ಲ. ಅದ್ರ ಉಪದ್ರವ ಇವರಿಗೆ ತಡ್ಕೊಳಕ್ಕಾಗೋದಿಲ್ವಲ್ಲ, ಕೊಟ್ಬಿಡೋದು. ದಾನ ಕೊಟ್ಟಂಗೂ ಆಯಿತು, ಅದರ ಉಪದ್ರವ ತೊಲಗದ ಹಾಗೂ ಆಯಿತು, ಹೀಗೆ ಅಂತ. ಹಾಗೆ ಅಲ್ಲ, ಎಲ್ಲರೂ ಹಾಗೆ ಮಾಡ್ತಾರೆ. ಕೆಲವು ಜನ ಅದನ್ನು ಹೇಳಿಯೂ ಕೊಟ್ಟಿರಬಹುದು, ಆದರೆ ಇಂಥ ಸ್ವಭಾವದವರು ಇರ್ತಾರೆ ಹೀಗೆ ಅಂತ. ಹಾಗೆ ಕೊಟ್ಟಾಗ ಒಂದು ಹಸು ಬಹಳ ತಕರಾರು ಮಾಡೋದು, ಅಂದರೆ ಮುಂದೆ ಬಂದರೆ ಹಾಯ್ತದೆ, ಹಿಂದೆ ಬಂದರೆ ಒದೀತದೆ. ಅದು ಅವತ್ತು ಅದನ್ನು ಆ ಯಜಮಾನ ಕೊಟ್ಟು ಹೋದ. ಅವನು ಹೇಳಿದ ಹೀಗೆ, ಇದು ಬಹಳ ಸ್ವಲ್ಪ ತಂಟೆ ಮಾಡ್ತಾ ಉಂಟು, ಆದರೆ ಸರಿಯಾದ ಮೂಡಲ್ಲಿದ್ದರೆ ತುಂಬ ಚೆನ್ನಾಗಿ ಹಾಲನ್ನು ಕೊಡ್ತದೆ, ಸಮೃದ್ಧಿಯಾಗಿ ಕೊಡ್ತದೆ ಹೀಗೆ ಅಂತ ಹೇಳಿ. ಅದಾದಮೇಲೆ ಆ ಪ್ರಕ್ರಿಯೆ ಎಲ್ಲ ಮುಗಿದಾದಮೇಲೆ ಆ ಸಂತರ ಒಂದು ಮಾತು ಹೇಳಿದರು. ನೋಡು ತಾಯಿ, ಇದೇ ಶಬ್ದ ಹೇಳೋದು, ನೋಡು ತಾಯಿ, ಆ ಹಸುವಿಗೆ ಇಲ್ಲಿ ಇಷ್ಟೆಲ್ಲ ನಿನ್ನ ಅಕ್ಕಂದಿರು ಒಡನಾಡಿಗಳಿದ್ದಾರೆ, ಇವರೆಲ್ಲರೂ ಈ ಆಶ್ರಮದ ನಿಯಮವನ್ನು ಪಾಲನೆ ಮಾಡ್ತಾರೆ, ಎಲ್ಲರೂ ಭಾಳ ಶಾಂತ ಸ್ವಭಾವದವರಿದ್ದಾರೆ. ಹಾಗಾಗಿ ಇವತ್ತು ಒಂದು ದಿವಸ ನೀನು ನಿನ್ನ ಹಳೆಯ ಸ್ವಭಾವವನ್ನು ಉಳಿಸ್ಕೊ, ನಾಳೆಯಿಂದ ಇವರೆಲ್ಲೇ ಹಾಗಿರ್ತಾರೋ ಹಾಗೇ ಇರಬೇಕು ನೀನು. ಇಷ್ಟು ಹೇಳಿದರು. ಒಂದು ವಾರ ಬಿಟ್ಕೊಂಡು ಅಕಸ್ಮಾತ್ ಅಲ್ಲಿಗೆ ಹೋಗುವ ಒಂದು ಅವಕಾಶ ನನಗೆ ಸಿಕ್ತು. ಹೋಗಿ ನೋಡಿದರೆ ಆ ಹಸು ಬೇರೆ ಎಲ್ಲ ಹಸುಗಳಂತೆ ಅತ್ಯಂತ ಪರಮ ಸಾಧ್ವಿ ಹಸು ಆಗಿಬಿಟ್ಟಿತ್ತು. ಅದು ಏನು ಹೇಳ್ತೀರಿ ಇದಕ್ಕೆ ನೀವು? ಅವರ ಮಾತಿಗೆ ಆ ಮೂಕ ಪ್ರಾಣಿಗಳನ್ನು ಸಹಜವಾಗಿ ತಮ್ಮತ್ತ ಸೆಳೆಯುವ ಶಕ್ತಿ ಇರ್ತದೆ, ಅಥವಾ ಅವು ಇವರನ್ನು ಅರ್ಥ ಮಾಡಿಕೊಳ್ತವೆ. ನಾವು ನೀವು ಹೇಳಿದ್ದು ಕೇಳ್ತಾವ ಅವು? ಇಲ್ಲ. ಯಾಕೆಂದರೆ ಅದನ್ನೇ ಹೇಳೋದು. ಹಿಂದೆಲ್ಲ ನಾವು ನೋಡ್ತೇವೆ ನೋಡಿ, ತಪಸ್ವಿಗಳ ಆಶ್ರಮದಲ್ಲಿ ಆಜನ್ಮ ವೈರಿಗಳಾದಂಥ ಪ್ರಾಣಿಗಳು ಸ್ನೇಹದಿಂದ ಇರ್ತಾ ಇದ್ವು. ಯಾಕೆಂದರೆ ಇದೇ ಕಾರಣ. ಅಲ್ಲಿರುವಂಥವರು ತಪಸ್ವಿಗಳು, ಉಪಾಸಕರು, ಅಧ್ಯಾತ್ಮ ಸಾಧಕರು ಆದಾಗ ಇದೆಲ್ಲ ಸಹಜವಾಗಿ ಆಗುತ್ತೆ. ಹಾಗಾಗಿ ಅಂಥವರಿಗೆ ನಚೈವಾಪಿ ಅಟತಸ್ಥಸ್ಯ ಭಯಂ ಕ್ವಾಪಿ ನ ಜಾಯತೆ. ಅವರಿಗೆ ಯಾವುದೇ ಭಯ ಆಗುವುದಿಲ್ಲ. ಮತ್ತೆ ಅಷ್ಟೇ ಅಲ್ಲ, ಅಂಥವರು ನಾಪಮೃತ್ಯುವಶಂ ಯಾತಿ, ಅವರಿಗೆ ಅಪಮೃತ್ಯು ಅಂದರೆ ದುರ್ಘಟನೆಯಿಂದ ಸಾಯುವಂಥದ್ದು. ಹೇಗೆ? ಒಂದು ಆಕ್ಸಿಡೆಂಟ್ ಆಗೋದು, ಅಥವಾ ವಿಮಾನದಲ್ಲಿ ಹೋಗ್ತಾ ಇರುವಾಗ ಆಗುವಂಥದ್ದು, ಇಂಥದ್ದು ಯಾವುದೇ ರೀತಿಯಾದಂತಹ ಅಪಮೃತ್ಯು ಅವರಿಗೆ ಬರುವುದಿಲ್ಲ. ಮತ್ತು ಮೃತೋ ಮೋಕ್ಷಮವಾಪ್ನುಯಾತ್, ಅವರ ದೇಹ ಬಿಟ್ಟಾಗ ಅವರಿಗೆ ಮೋಕ್ಷ ಎನ್ನುವಂಥದ್ದು ಸಿದ್ಧವಾಗಿ ಇರ್ತದೆ. ಹಾಗಾಗಿ ಈ ರೀತಿಯಾಗಿ ಆ ಉಪಾಸನೆ ಮಾಡುವಂತಹ ಸಾಧಕನಿಗೆ ಈ ಎಲ್ಲ ರೀತಿಯ ಫಲಗಳು ಆಗ್ತವೆ.
ಆದ್ದರಿಂದ ಅವನು ಕಾಡಿನಲ್ಲಿ ಇರ್ತಾನೆ, ಭಯ ಆಗೋದಿಲ್ವ ಅಂತಂದರೆ ನಿಮ್ಮ ಹಾಗೆ ಅವನಿಗೆ ಯಾವುದೇ ರೀತಿಯ ಭಯ ಆಗೋದಿಲ್ಲ. ಯಾಕಂದರೆ ಅವನ ರಕ್ಷಣೆಗೆ ಯಾರು ನಿಂತಿರ್ತಾರೆ? ಸ್ವತಃ ಜಗನ್ಮಾತೆಯೇ ನಿಂತಿರ್ತಾಳೆ. ಕೊನೆಗೆ ಅವನು ಮೋಕ್ಷ ಪಡಿತಾನೆ. ಹೇಗೆ ಅಂದರೆ ಅರ್ಚಿರಾದಿ ಮಾರ್ಗದ ಮೂಲಕ ಹೋಗಿ ಸೇರ್ತಾನೆ, ತನ್ನ ಆ ಆತ್ಮಸ್ವರೂಪವನ್ನು ಪಡಿತಾನೆ. ಅರ್ಚಿರಾದಿ ಮಾರ್ಗ ಅಂದರೆ ಏನು ಅನ್ನೋದನ್ನು ಭಗವದ್ಗೀತೆಯ ಉಪನ್ಯಾಸ ಮಾಡುವಾಗ ಇಲ್ಲಿ 8ನೇ ಅಧ್ಯಾಯದಲ್ಲಿ ಅದನ್ನು ಹೇಳಿದ್ದೇನೆ. ಒಂದು ಜ್ಞಾನದಿಂದ ಪಡೆಯುವಂಥ ಮುಕ್ತಿ, ಇನ್ನೊಂದು ಇಂತಹ ಉಪಾಸನೆಯನ್ನು ಮಾಡಿ ಕೊನೆಗೆ ಅವನು ಬೇರೆ ಬೇರೆ ಸ್ಟೇಷನ್ಗಳನ್ನು ಸೇರಿ ಅಲ್ಲಿಂದ ಮುಂದಕ್ಕೆ ಪ್ರಯಾಣ ಮಾಡ್ತಾ ಮಾಡ್ತಾ ಆತ ನೇರವಾಗಿ ಚತುರ್ಮುಖ ಅಂದರೆ ಹಿರಣ್ಯಗರ್ಭ ಬ್ರಹ್ಮನನ್ನು ಸೇರ್ತಾನೆ. ಅವನ ಆಯುಷ್ಯ ಮುಗಿದಾಗ ಅವನೊಂದಿಗೆ ಇವನಿಗೆ ಮೋಕ್ಷ ಆಗತ್ತೆ. ಅವನು ಹೋಗುವಂಥ ದಾರಿಯಲ್ಲಿ ಮೊದಲು ಸಿಗುವ ಸ್ಟೇಷನ್ ಹೆಸರು ಅರ್ಚಿ. ಆದ್ದರಿಂದ ಅದಕ್ಕೆ ಅರ್ಚಿರಾದಿ ಮಾರ್ಗ ಅಂತ ಹೆಸರು. ಸಾಧ್ಯ ಆದರೆ ಮನೆಗೆ ಹೋದ್ಮೇಲೆ ಭಗವದ್ಗೀತೆ 8ನೇ ಅಧ್ಯಾಯ ತೆಗೆದು ಒಂದು ಸಲ ನೋಡಿ. ಪ್ರಾಯಶಃ 28ನೇದು 24ನೇ ಶ್ಲೋಕಗಳು ಬರ್ತದೆ. ಏನೊಂದು ಧೂಮೋ ರಾತ್ರಿಸ್ತಥಾ ಕೃಷ್ಣ ಷಣ್ಮಾಸ ದಕ್ಷಿಣಾಯಣಂ ತತ್ರ ಚಾಂದ್ರಮಸಂ ಜ್ಯೋತಿ ಯೋಗಿ ಪ್ರಾಪ್ಯ ನಿಮರ್ತತೆ ಅಗ್ನಿರ್ಜ್ಯೋತಿರಃ ಶುಕ್ಲ ಷಣ್ಮಾಸ ಉತ್ತರಾಯಣಂ ಅಂತ ಆ ಶ್ಲೋಕ ಪ್ರಾರಂಭ ಆಗುತ್ತೆ. ಅಗ್ನಿರ್ಜ್ಯೋತಿ, ಅರ್ಚಿ ಅಂದರು ಒಂದೇ, ಅಗ್ನಿ ಅಂತ ಹೇಳಿದರು ಒಂದೇ. ವೇದದಲ್ಲಿ ಅಗ್ನಿಗೆ ಅರ್ಚಿ ಅಂತ ಹೆಸರು. ಹಾಗಾಗಿ ಅದೇ ಶಬ್ದವನ್ನು ಇಟ್ಕೊಂಡು ಅಲ್ಲಿ ವೇದವ್ಯಾಸರು ಬಳಸಿದ್ದಾರೆ. ಆಚಾರ್ಯ ಶಂಕರರು ಅದಕ್ಕೆ ಸುದೀರ್ಘವಾದಂಥ ವ್ಯಾಖ್ಯಾನವನ್ನು ಮಾಡಿದ್ದಾರೆ. ಉಪನಿಷತ್ತರಲ್ಲೂ ಬರುತ್ತೆ, ಗೀತೆಯಲ್ಲೂ ಸಹ ಈ ವಿಚಾರ ಬರುತ್ತೆ. ಹಾಗಾಗಿ ಇವನು ಜ್ಞಾನದಿಂದ ಮೋಕ್ಷ ಪಡೆಯುವುದಲ್ಲ, ತನ್ನ ಉಪಾಸನಾ ಬಲದಿಂದ ಹೀಗೆ ಆ ಬೇರೆ ಬೇರೆ ಕ್ರಮದಲ್ಲಿ ಹಂತ ಹಂತವಾಗಿ ಮೇಲಕ್ಕೆ ಹೋಗ್ತಾ ಕೊನೆಗೆ ಆ ಹಿರಣ್ಯಗರ್ಭನನ್ನು ಸೇರಿ ಅವನ ಜೊತೆಗೆ ವೇದಾಂತ ಚಿಂತನೆಯನ್ನು ಮಾಡಿ ಅವನಿಗೆ ಮೋಕ್ಷ ಆಗುವಾಗ, ಅವನ ಆಯುಷ್ಯ ಮುಗಿದಾಗ ಅವನೊಂದಿಗೆ ಈ ಉಪಾಸಕನಿಗೂ ಸಹ ಏನಾಗ್ತದೆ? ಮೋಕ್ಷ ಆಗ್ತದೆ. ಇದನ್ನು ಹೇಳುತ್ತೆ ಮೃತೋ ಮೋಕ್ಷಮಾಪ್ನುಯಾತ್. ಅಂದರೆ ಅವನು ದೇಹ ಬಿಟ್ಟ ಮೇಲೆ ಮೋಕ್ಷ. ನಮ್ಮಲ್ಲಿ ಮೋಕ್ಷ ಅನ್ನೋದು 2 ರೀತಿ ಉಂಟು. ಒಂದು ಜೀವನ ಮುಕ್ತ ಅಂತ, ಅವನು ಬದುಕಿರುವಾಗಲೇ ಇಲ್ಲಿ ಮುಕ್ತನಾಗಿ ಬಿಡ್ತಾನೆ ಅಲ್ವಾ? ಅದೇ ಸದಾಶಿವ ಬ್ರಹ್ಮೇಂದ್ರರು, ಪ್ರಾತಃ ಸ್ಮರಣೆ ಇರುವಂತಹ ಚಂದ್ರಶೇಖರ ಭಾರತಿ ಸ್ವಾಮಿಗಳು, ಇಂಥವರೆಲ್ಲರೂ ಸಹ ಇದೇ ಗುಂಪಿಗೆ ಬರುವಂಥವ್ರು. ಅವರು ಜೀವನ ಮುಕ್ತರು, ಬದುಕಿದ್ದಾಗಲೇ ಮುಕ್ತರು. ಹಾಗಿದ್ರೆ ನಿಮ್ಮ ಹಾಗೆ ಇರ್ತಾರೆ ಅವರು. ಆದರೆ ಯಾಕಿರ್ತಾರೆ ಕೇಳಿದರೆ, ಅವರ ದೇಹಕ್ಕೆ ಇಂತಿಷ್ಟು ದಿವಸ ಇರಬೇಕು ಅಂತ ಆಯುಷ್ಯ ಇರ್ತದಿಲ್ಲ. ಆ ಆಯುಷ್ಯ ಸವೇದಿರುವುದಿಲ್ಲ, ಮುಗಿದಿರುವುದಿಲ್ಲ. ಹಾಗಾಗಿ ಬದುಕಿರ್ತಾರೆ. ಯಾಕೆಂದರೆ ದೇಹಕ್ಕೆ ಅವರು ಮಾಡಿದಂಥ ಪ್ರಾರಬ್ಧ ಕರ್ಮವನ್ನು ಇಂತಿಷ್ಟು ದಿವಸ ಅನುಭವಿಸಬೇಕು ಅಂತ ಇರುತ್ತೆ, ದೇಹ ಅನುಭವಿಸುತ್ತೆ, ಹಾಗೆ ಅವರು ಇರ್ತಾರೆ ಅಷ್ಟೇ. ಹಾಗಾಗಿ ಆ ದೇಹಪಾತ ಆಗುವವರೆಗೂ ಸಹ ಅವರು ಬದುಕಿರ್ತಾರೆ. ಅಂದರೆ ನಿಮ್ಮ ದೃಷ್ಟಿಯಲ್ಲಿ ಮೊದಲೇ ಮುಕ್ತರವರು. ಏಕೆಂದರೆ ಆ ಮುಕ್ತನನ್ನು ನಾವು ಸಾಮಾನ್ಯ ಶಬ್ದದಿಂದ ಹೀಗೆ ಅಂತ ಹೇಳೋದು ಕಷ್ಟ. ಹಾಗಾಗಿ ಕೊನೆಗೆ ಅವರ ದೇಹ ಬಿದ್ದ ಮೇಲೆ ಮೊದಲೇ ಮುಕ್ತನಾದವನು ವಿಮುಕ್ತಶ್ಚ ವಿಮುಕ್ತತೆ, ಆಲ್ರೆಡಿ ಹಿ ಹ್ಯಾಸ್ ಬಿಕಮ್ ಎ ಮುಕ್ತ. ವಿಮುಕ್ತಶ್ಚ, ದೇಹ ಬಿದ್ದ ಮೇಲೆ ಮತ್ತೆ ಮುಕ್ತ, ವಿದೇಹ ಮುಕ್ತ ಅಂತ ಅದಕ್ಕೆ ಶಬ್ದ ಪ್ರಯೋಗ. ಹಾಗಾಗಿ ಇದು ಅಂತಹ ಅವಧೂತರಿಗೆ, ಜ್ಞಾನಿಗಳಿಗೆ ಮಾತ್ರ ಸಾಧ್ಯ. ಇವನು ಅಂಥವನಲ್ಲ. ಇವನು ಹೇಗೆ ಅರ್ಚಿರಾದಿ ಮಾರ್ಗದ ಮೂಲಕ ಹೋಗಿ ಆತ ಮೋಕ್ಷವನ್ನು ಪಡಿತಾನೆ ಅಂತ. ಇಷ್ಟಾದ ಮೇಲೆ ಅಷ್ಟು ಹಿನ್ನೆಲೆಯಲ್ಲಿ ನಾವು ಇಂತಹ ಈ ಸ್ತೋತ್ರವನ್ನು, ದುರ್ಗಾ ಸಪ್ತಶತಿಯ ಪಾಠವನ್ನು ಹೇಗೆ ಮಾಡಬೇಕು ಅನ್ನೋದಕ್ಕೆ ಮುಂದಿನ ಶ್ಲೋಕ ಹೇಳುತ್ತೆ. ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ ಹ್ಯಕುರ್ವಾಣೋ ವಿನಶ್ಯತಿ ತಥೋ ಜ್ಞಾತ್ವೈವ ಸಂಪನ್ನಂ ಇದಂ ಪ್ರಾರಭ್ಯತೆ ಬುಧೈಹಿ. ಅದಕ್ಕೋಸ್ಕರ ಈ ಕೀಲಕ ಸ್ತೋತ್ರವನ್ನು ಸರಿಯಾಗಿ ಅರ್ಥ ಮಾಡಿಕೊಳ್ಳೋದು ಒಂದು. ಅದರ ಜೊತೆಗೆ ಮುಂದಿರುವಂತಹ ಆ 13 ಅಧ್ಯಾಯಗಳಲ್ಲಿ ದೇವಿ ಮಾಡಿದಂತಹ ಏನು ಲೋಕೋಪಕಾರಕವಾದಂತಹ ಘಟನಾವಳಿಗಳಿವೆ, ಅದನ್ನೆಲ್ಲವನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಅದನ್ನು ಪಠಿಸುವುದರ ಬಳಿಕವಷ್ಟೇ ಅಂದರೆ ಅವನಿಗೆ ಅದು ಅರ್ಥ ಆಯಿತು ಅಂತ ನಾವು ತಿಳಿಬೇಕು. ಒಟ್ಟಾರೆ ಅದನ್ನು ಅರ್ಥವನ್ನು ತಿಳಿದು ಅದನ್ನು ಪಠಿಸಬೇಕು. ಹೀಗೆ ಇದನ್ನು ಕೀಲಕವನ್ನು ಮೊದಲು ಪಠಿಸಬೇಕು, ಅದನ್ನು ಅರ್ಥ ಮಾಡಿಕೊಂಡು ಓದಬೇಕು. ಹೀಗೆ ಅರ್ಥ ಮಾಡಿಕೊಂಡು ಓದೋದರ ಮೂಲಕ
ಅದನ್ನು ಪಠಿಸಿದರೆ ಸಪ್ತಶತಿಯನ್ನು ಪಠಿಸುವವನಿಗೆ ಯಾವುದೇ ರೀತಿಯ ಕೆಡಕಾಗುವುದಿಲ್ಲ. ಅಂದರೆ ಕೆಡಕು ಆಗದೇ ಇರುವುದೇ ಒಂದು ದೊಡ್ಡ ಮಹಾಫಲ ಅಲ್ವಾ? ಅಂದರೆ ಯಾವುದೇ ರೀತಿಯ ಹಾನಿ ಆಗದೇ ಇರುವುದುಂಟಲ್ಲ, ಅದೇ ಒಂದು ದೊಡ್ಡ ಫಲ. ಆದ್ದರಿಂದ ಯಾರು ಬುಧ ಜನರು, ಶಬ್ದ ಉಂಟು ಅಲ್ಲೊಂದು, ಪ್ರಾರಭ್ಯತೆ ಬುಧೈ ಅಂತ. ಬುಧ ಜನರು ಅಂದರೆ ವಿದ್ವಾಂಸರು, ಜ್ಞಾನಿಗಳು, ತಿಳಿದವರು, ಬಲ್ಲವರು. ಅವರು ಜ್ಞಾತೈವ ಇದಂ ಪ್ರಾರಭ್ಯತೆ, ಇದೆಲ್ಲವನ್ನು ತಿಳ್ಕೊಂಡೇ ಇದನ್ನು ಆರಂಭಿಸ್ತಾರೆ. ಆದರೆ ಅಜ್ಞಾನಿಗಳಾದವರು ಪಕ್ಕದ ಮನೆಯವರು ಮಾಡ್ತಾರೆ, ನಾನೂ ಮಾಡಬೇಕು ಅಂತ, ಅವ್ರು ಯಾರೋ ಮಾಡ್ತಾರೆ, ನಾನೂ ಮಾಡಬೇಕು. ಹೀಗೆ ಮಾಡಿದ್ರಿಂದ ಏನಾಗುತ್ತೆ ಕೇಳಿದರೆ, ಆ ಅರ್ಥಜ್ಞಾನದ ಕೊರತೆಯಿಂದಾಗಿ ಇಂಥವ್ರು ಮಾಡುವಂಥ ಪಾಠದಲ್ಲಿ ಆ ಶಕ್ತಿ ಎನ್ನುವಂಥದ್ದು ಇರುವುದಿಲ್ಲ. ಅಂದರೆ ಅದು ಶಕ್ತಿ ಹ್ರಾಸವಾಗಿರುತ್ತದೆ, ಅದು ನಿರ್ವೀರ್ಯವಾಗಿರುತ್ತದೆ ಅಂಥ ಪಾಠ. ಅಂಥವರು ಮಾಡಿದ್ರಿಂದ ಅದೇನೂ ಆಗುವುದಿಲ್ಲ. ಹಾಗಾಗಿ ಇದೆಲ್ಲವನ್ನು ಸಹ ತಿಳಿದು ಮಾಡಬೇಕು. ಹೀಗೆ ತಿಳಿಯದೇ ಮಾಡುವವನು ಅಕುರ್ವಾಣ, ಅಂದರೆ ಅದನ್ನು ತಿಳಿಯದೇ ಮಾಡುವವನು ಏನಾಗ್ತಾನೆ ಅಂದರೆ ವಿನಶ್ಯತಿ, ಅವನಿಗೆ ನಾಶವಾಗ್ತಾನೆ ಅಂದರೆ ಏನು ಅಂದರೆ ನಿರೀಕ್ಷಿಸಿದ ಫಲ ಸಿಗುವುದಿಲ್ಲ ಹೀಗೆ ಅಂತ. ಹಾಗಾಗಿ ತಿಳಿದು ಮಾಡದೇ ಇರುವವನು ಅವನಿಗೆ ವಿನಶ್ಯತಿ, ವಿನಾಶವೇ ಫಲ ಹೀಗೆ ಅಂತ. ಅಷ್ಟು ಹಿನ್ನೆಲೆಯಲ್ಲಿ ಈ ಎಲ್ಲ ಕಾರಣಗಳಿಂದ ನಾವು ಮಾಡುವಂಥ ಈ ಉಪಾಸನೆಯೋ ಪಾರಾಯಣವೋ ಅಥವಾ ಜಗನ್ಮಾತೆಯ ಆರಾಧನೆಯೋ ಅದು ತಿಳಿದು ಮಾಡಿದಾಗ ಅದಕ್ಕೆ ಹೆಚ್ಚು ಶಕ್ತಿ ಬರ್ತದೆ. ಹಾಗಾಗಿ ಅಂತಹ ಶಕ್ತಿ ಸಂಚಯ ಆಗುವ ಹಾಗೆ ಮಾಡಬೇಕು ಅಂದರೆ ತಿಳಿದುಕೊಂಡು ಮಾಡಬೇಕು. ಇಷ್ಟು ಹಿನ್ನೆಲೆಯಲ್ಲಿ ಈ 11ನೇ ಶ್ಲೋಕದವರೆಗೆ ನಾವು ಬಂದ ಹಾಗಾಗಿದೆ. ನಾಳೆ ದಿವಸ ಇನ್ನು 3 ಶ್ಲೋಕಗಳನ್ನು ನಾವು ನೋಡಬೇಕು. ಈ ಕೀಲಕದಲ್ಲಿ ಇರೋದು ಒಟ್ಟು 14 ಶ್ಲೋಕಗಳು. ಅದಕ್ಕೊಂಡು ನೋಡಿಕೊಂಡು ಅದಾದಮೇಲೆ ಮುಂದೆ ಈ ಸಪ್ತಶತಿಯ ಅಧ್ಯಾಯಕ್ಕೆ ಹೋಗೋಕ್ಕಿಂತ ಮುನ್ನ 3 ಧ್ಯಾನ ಶ್ಲೋಕಗಳಿವೆ. ಆ ಶ್ಲೋಕಗಳ ಅರ್ಥವನ್ನು ತಿಳ್ಕೊಂಡು ಸಾಧ್ಯ ಇದ್ದರೆ ನಾಳೆ ಅಧ್ಯಾಯಗಳನ್ನು ಕೈಗೆತ್ತಿಕೊಳ್ಳುವುದು. ಹಾಗಿಲ್ಲದೆ ಇದ್ದರೆ ನಾಡಿದ್ದು ಏನಿದ್ರೂ ಸಹ ನಾಳೆ 6 ಗಂಟೆಗೆ ಸೇರಿದಾಗ ಮುಂದಿನ ಚಿಂತನೆಯನ್ನು ಮಾಡೋಣ. ಅಲ್ಲಿವರೆಗೆ ನಿಮಗೆಲ್ಲ ನಮಸ್ಕಾರ ಮತ್ತು ಕೃತಜ್ಞತೆಗಳು.